मंगलम गौतमो गणी मंगलम कुंदकुंदार्यो जैन धर्मोस्तु मंगलम सर्वमंगलमांगल्यं सर्वकल्याणकारकं प्रधानं सर्वधर्माणां जैनं जयतु शासनं जैनं जयतु शासनं। नमो अरहन्ताणं नमो सिद्धाणं नमो आर्याणं नमो वच्छायाणं नमो लोये सौवसारणं। जयति परं ज्योति समं समस्तैरनन्तपर्याये दर्पणतरैव सकला प्रतिफलति पदार्थमालिका यत्र। ಕಲಿಕಾಲ ಸರ್ವಜ್ಞ ಭಗವಾನ್ ಕುಂದ ದೇವ ವಿರಚಿತ ಪ್ರಾಕೃತತ್ರಯಗಳ ಮೇಲೆ ಭವ್ಯ ಜನೋಪಯೋಗಿ ಟೀಕೆಗಳ ರಚನೆ ಮಾಡಿದಂಥ ಆಚಾರ್ಯ ಶ್ರೀ ಅಮೃತಚಂದ್ರದೇವ ಪುರುಷಾರ್ಥ ಸಿದ್ಧಿರೂಪಾಯವೆಂಬ ಹೆಸರಿನ ಗ್ರಂಥವನ್ನು ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ರಚನೆ ಮಾಡಿದ್ದರು. ಅದರ ಮೇಲೆ ಭಾಷಾ ಟೀಕೆಯನ್ನು ಬರಿತಾ ಪಂಡಿತ್ ಪ್ರವರ ಟೋಡರ ಮಲ್ಲರ ವಿಧಿವಶರಾಗುವುದರಿಂದ ದೌಲತರಾಮ್ ಕಾಸ್ಲಿವಾಲ್ ಅನ್ನುವಂಥ ಇನ್ನೊಬ್ಬ ಜ್ಞಾನಿ ಪುರುಷ ಆ ಭಾಷಾ ಟೀಕೆಯನ್ನು ಪೂರ್ಣಗೊಳಿಸಿ ಕೃತಿ ಸಮಗ್ರ ರೂಪದಿಂದ ಜಿಜ್ಞಾಸು ಜೀವರುಗಳಿಗೆ ಲಭಿಸುವಲ್ಲಿ ಪರಮ ಉಪಕಾರ ಮಾಡಿದ್ದಾರೆ. ಇದರಲ್ಲಿ ಚಾರಿತ್ರ್ಯದ ಅಧಿಕಾರ ನಡೆದದ್ದು ಇದೆ, ಅಹಿಂಸೆಯೇ ಧರ್ಮ ಇದೆ ಅಂತ ಹೇಳ್ತಾ 78ನೇ ಶ್ಲೋಕ. ಈಗ ಈ ಅಹಿಂಸಾ ಧರ್ಮದ ಸಾಧನೆ ಮಾಡುತ್ತಿರುವಾಗ ಸಾವಧಾನ ಮಾಡುತ್ತಾರೆ. ಅಮೃತತ್ವ ಹೇತುಭೂತಂ ರಸಾಯನಂ ಲಬ್ಧ್ವಾ ಅವಲೋಕ್ಯ ಬಾಲಿಶಾನಾಂ ಅಸಮಂಜಸಮಾಕುಲೈರ್ನ ಭವಿತವ್ಯಂ. ಅಮೃತತ್ವ ಹೇತುಭೂತಂ ಪರಮಂ ಅಹಿಂಸಾರಸಾಯನಂ ಲಬ್ಧ್ವಾ ಅವಲೋಕ್ಯ ಬಾಲಿಶಾನಾಂ ಅಸಮಂಜಸಂ ಆಕುಲೈರ್ನ ಭವಿತವ್ಯಂ. ನಿಜವಾಗಿ ಎಲ್ಲ ಕಥನ ಜಿನಾಗಮಂಥ ಮಹಾನ್ ಶೂರ ವೀರ ಜೀವರುಗಳ ಸಲುವಾಗೇನೆ ಇದೆ. ಸಂಸಾರ ಶರೀರ ಭೋಗದ ಅಭಿಲಾಷೆಯಿಂದ ದೀನಹೀನಾಗಿ ಕೂತಿರುವಂಥ ಜೀವರುಗಳ ಸಲುವಾಗಿ ಯಾವುೂ ಕಥನ ಇಲ್ಲ ಅನ್ನೋದ ಬಹಳ ಸ್ಪಷ್ಟ ರೂಪದಿಂದ ಕಂಡು ಬರ್ತಾ ಇದೆ. ಅಹಿಂಸೆನೇ ನಿಜವಾಗಿ ಧರ್ಮ ಇದೆ, ಇದನ್ನು ಚೆನ್ನಾಗಿ ತಿಳಿದುಕೊಂಡ ನಂತರ ಕೂಡ ಅದರದ ಪರಿಪೂರ್ಣ ರೂಪದಿಂದ ಪರಿಪಾಲನೆ ಮಾಡುವಲ್ಲಿ ಯಾರು ಕಷಾಯವಶದಿಂದ ಅಸಮರ್ಥ ಇದ್ದಾರೋ ಅವರ ಸಲುವಾಗಿ ತ್ರಸಹಿಂಸೆಯ ತ್ಯಾಗ ಮಾಡಬೇಕು ಅಂಥೇಳಿ ಹೇಳಿದರು. ನಂತರ ಹೇಳಿದರು ಸ್ಥಾವರ ಹಿಂಸೆ ಕೂಡ ಆಗುವ ಸಮಯದೊಳಗ ಸಾವಧಾನ ಇರಬೇಕು ಅನ್ನುವ ಮಾತು ಹೇಳಿದ್ದಾರೆ. ಈಗ ಆ ಎರಡನ್ನೂ ಹೇಳಿದ ನಂತರ ಏನಿಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ, ವಿಶೇಷ ಮಾತು ಏನಿದೆ ಅಥವಾ ಸೂಕ್ಷ್ಮ ಮಾತು ಏನಿದೆ, ಸರಳ ಮಾತು ಏನಿದೆ, ಉತ್ಥಾನಿಕೆ ಏನಿದೆ ರೀ? ಅಹಿಂಸಾ ಧರ್ಮದ ಸಾಧನೆ ಮಾಡುತ್ತಿರುವಾಗ ಧರ್ಮ ಎಲ್ಲಿದೆ ರೀ? ಧರ್ಮ ಪರಿಣಾಮದೊಳಗಾಗುವುದಿದೆ, ಸಾಧನೆ ಜ್ಞಾನದೊಳಗಾಗ್ತಾ ಇರ್ತಿದೆ.
ಮನ ವಚನ ಕಾಯದ ಯಾವ ಪ್ರವೃತ್ತಿ ಇದೆಯೋ ಆ ಪ್ರವೃತ್ತಿ ಏನಿದೆ ಅದ ಅಂತರಂಗದ ಜ್ಞಾನ ಮತ್ತು ಪರಿಣಾಮಕ್ಕೆ ಅನುಸಾರವಾಗಿ ಆಗ್ತಿದೆ, ಕಮ್ಮಿ ಆಗ್ತಿದೆ ಅಥವಾ ಅಧಿಕ ಆಗ್ತಿದೆ. ಅದರದ್ದು ಯಾವ ಪ್ರಕಾರದ ವಿಶೇಷತೆ ಇಲ್ಲಿ ಇಲ್ಲ, ಅದ ಹಾಗೇ ಆಗ್ತಿದೆ. ಮನ ವಚನ ಕಾಯದೊಳಗ ಧರ್ಮದ ಅನುರೂಪವಾಗಿ ಪ್ರವೃತ್ತಿ, ಆಂತರ್ಯದೊಳಗ ಜ್ಞಾನ ಮತ್ತು ಪರಿಣಾಮದಲ್ಲಿ ಧರ್ಮ ಅಥವಾ ವಸ್ತು ಸ್ವರೂಪದ ನಿರ್ಣಯಾತ್ಮಕವಾಗಿ ಪರಿಣಾಮದ ಕೋಮಲತೆ ಆದ ನಂತರ ಮನ ವಚನ ಕಾಯದ ಪ್ರವೃತ್ತಿ ಧರ್ಮದ ಅನುಸಾರ ಆಗ್ತಿದೆ, ಅನುರೂಪ ಆಗ್ತಿದೆ. ಕಾರ್ಯ ಎರಡಾಗಬೇಕಾಗಿದೆ. ಒಂದು ಜ್ಞಾನದೊಳಗ ತತ್ವದ ಯಥಾರ್ಥ ಸ್ವರೂಪ ದೃಢ ಆಗಬೇಕು, ಖಚಿತ ಆಗಬೇಕು. ಎರಡನೇದ ಅದರ ಫಲಸ್ವರೂಪವಾಗಿ ಅದು ಆಗಿದೆ ಅಂಥೇಳಿ ಹಾಗೆ ಗೊತ್ತಾಗೋದ ಪರಿಣಾಮ ತನ್ನಷ್ಟಕ್ಕೆ ತಾನೇ ಕೋಮಲ ಅಂತ. ಹಾಗೆ ಅವು ಎರಡೂ ಜೀವದಲ್ಲೇ ಆದ ನಂತರ ಜೀವದ ಭಾವ ಹಾಗೂ ಜ್ಞಾನದ ಅನುಸರಣೆ ಮಾಡುವಂಥ ಯಾವ ಮನ ವಚನ ಕಾಯಗಳ ಕ್ರಿಯೆ ಇದ್ದಾವೆ ಅವು ಕೂಡ ಧರ್ಮಾನುಕೂಲ ನಿಶ್ಚಿತವಾಗಿ ಆಗಿಯೇ ಆಗ್ತವ್ರಿ. ಇದುವೇ ಚರಣಾನುಯೋಗಿ ಇದೆ ರೀ. ಮೊದಲ ಮನ ವಚನ ಕಾಯದ ಪ್ರವೃತ್ತಿಯೊಳಗ ಧರ್ಮವನ್ನು ತಂದುಕೊಳ್ಳೋದ ಅನ್ನುವಂಥ ಯಾವ ವಿಚಾರ ಇದೆ ಅದು ವಿರುದ್ಧ ಕ್ರಮ ಇದೆ ರೀ. ಧ್ಯೇಯ ಆಗಿರಲಿಕ್ಕೆ ಅಡ್ಡಿ ಇಲ್ಲ. ನನ್ನ ಮನ ವಚನ ಕಾಯದ ಪ್ರವೃತ್ತಿಯೊಳಗ ಧರ್ಮಮಯ ಧರ್ಮರೂಪ ಆಗಬೇಕು ಅಂಥ ಧನ್ಯ ದಿವಸ ನನ್ನ ಜೀವನದೊಳಗೆ ಬರಬೇಕು ಅನ್ನುವ ಭಾವನಾ ಇರುವ ಮಾತಿ ಬೇರೆ ಇದೆ ರೀ. ಆದ್ರೆ ಆಂತರ್ಯದೊಳಗ ಧರ್ಮದ ಸಲುವಾಗಿ ವಸ್ತು ಸ್ವರೂಪದ ವಸ್ತುವಿನ ತ್ರಿಕಾಲಿ ಧರ್ಮ ಮತ್ತು ಸಮಯವರ್ತಿ ಧರ್ಮಗಳದ್ದು ನಿರ್ಣಯ ಜ್ಞಾನದೊಳಗ ಅತ್ಯಂತ ದೃಢವಾಗಿ ಆಗಲಿಕ್ಕೆ ಬೇಕು. ಹಾಗೆ ನಿರ್ಣಯ ಆದ ನಂತರ ಆ ಜೀವ ಆ ಒಂದು ಯಥಾರ್ಥ ಜ್ಞಾನದ ಬಲದಿಂದ ಸ್ವಾಭಾವಿಕವಾಗಿನ ಕೋಮಲ ಪರಿಣಾಮ ರೂಪವಾಗಿ ಪರಿಣಮಿಸ್ತಾನೆ. ಕೋಮಲ ಅರ್ಥಾತ್ ಸ್ವದ ಸಲುವಾಗಿನೂ ಕೋಮಲ ಮತ್ತು ಪರದ ಸಲುವಾಗಿ ಕೂಡ ಕೋಮಲ. ಯಾವ ಪರ ಅದು ಬೇಕಾದ್ರೆ ಜಡ ಇರಲಿ ಚೇತನ ಇರಲಿ, ಯಾವುದೇ ಲೋಕದ ದೃಷ್ಟಿಯಿಂದ ತನ್ನದು ಅಂತ ಹೇಳಿ ಹೇಳಿಕೊಳ್ಳುವಂಥದ್ದಿರಲಿ ಅಥವಾ ತನ್ನದಲ್ಲದೇ ಇರುವಂಥದ್ದು ಇರಲಿ, ಆ ಪದಾರ್ಥಗಳ ಕುರಿತು ಕೋಮಲವಾದಂಥ ಪರಿಣಾಮ ಸ್ವಾಭಾವಿಕವಾಗಿ ಅವನಲ್ಲಿ ಮೂಡಿ ಬರ್ತವೆ. ಯಾವುದರಿಂದ? ವಸ್ತುವಿನ ಸ್ವರೂಪವನ್ನು ತ್ರಿಕಾಲಿ ಧರ್ಮ ಮತ್ತು ಸಮಯವರ್ತಿ ಸ್ವರೂಪ, ಕ್ಷಣಿಕ ಧರ್ಮ, ಪರ್ಯಾಯ ಧರ್ಮ ಮತ್ತು ದ್ರವ್ಯದ ಧರ್ಮ ಅರ್ಥಾತ್ ಸ್ವಭಾವ, ಅದನ್ನು ಅತ್ಯಂತ ಸಾರಾಸಾರವಾಗಿ ಯಥಾರ್ಥವಾಗಿ ನಿರ್ದಿಷ್ಟವಾಗಿ ಯಾವ ಜೀವ ತಿಳಿದಿದನೋ ಆ ಜೀವದ ಪರಿಣಾಮ ಸ್ವ ಮತ್ತು ಪರಗಳ ಕುರಿತು. ಪರ ಅವು ಜಡ ಇರಲಿ ಚೇತನ ಇರಲಿ ಲಕ್ಷ್ಯ ವಹಿಸೋದ್ರೆ, ತಮ್ಮವರಿರಲಿ ಅಥವಾ ತಮ್ಮವರ ಅಲ್ಲದೇ ಇರುವಂಥವರಿರಲಿ, ಜೀವ ಮಾತ್ರದ ಸಲುವಾಗಿ ಜಡ ಪದಾರ್ಥದ ಸ್ವರೂಪದ ಸಲುವಾಗಿ ಕೋಮಲವಾದಂಥ ಪರಿಣಾಮ ಎಲ್ಲಿ ಆಂತರ್ಯದಿಂದ ಉದಿಸಿ ಬರ್ತಾ ಇರ್ತವೆಯೋ ಅಲ್ಲಿ ಮನ ವಚನ ಕಾಯದ ಪ್ರವೃತ್ತಿ ಆಗಮದಲ್ಲಿ ಹೇಳಿದ ಅನುಸಾರ ಅಥವಾ ಧರ್ಮಾನುಸಾರ ಇರ್ತಿದೆ. ಕ್ರಮ ಇದುವೇ ಇದೆ. ವಿರುದ್ಧ ಕ್ರಮದಿಂದ ನಾನು ವ್ರತ ತಗೊಳ್ತೇನೆ, ನಾನು ನೌಪಿ ಮಾಡ್ತೇನೆ, ನಾನು ಅದು ಮಾಡ್ತೇನೆ, ಇದು ಮಾಡ್ತೇನೆ, ಈ ಪ್ರಕಾರ ನಾನು ಉಪವಾಸ ಮಾಡ್ತೇನೆ, ನಾನು ಸಲ್ಲೇಖನ ತಗೊಳ್ತೇನೆ. ಯಾರು ಸಲ್ಲೇಖನ ತಗೊಳ್ಳುವರ? ನಾನು ಯಾರ ಅನ್ನುವುದರದ ನಿರ್ಣಯನೇ ಇಲ್ಲದೆ ಹೋದ್ರ, ನಾನು ಯಾರ ಅನ್ನುವುದರದ ಅನುಭೂತಿ ಪೂರ್ವಕ ಸರ್ವಜ್ಞರ ಜ್ಞಾನದ ಅನುಸಾರ ನನ್ನ ವಾಸ್ತವಿಕ ಸ್ವರೂಪದ ನಿರ್ಣಯ ಅನುಭೂತಿ ಇಲ್ಲದೆ ನಾನು ಸಲ್ಲೇಖನ ಹೇಗೆ ತಗೊಳ್ಳೋದ್ರಿ? ನಾನು ದೇಹ ಅಂಥೇಳಿ ನಂಬಿಕೊಂಡಿರುವ ವೇಳೆದೊಳಗ ದೇಹಕ್ಕೆ ಆಹಾರಾದಿಗಳ ಗ್ರಹಣ ಮಾಡಿಸದೇ ಇರುವುದರ ಹೆಸರು ಸಲ್ಲೇಖನ ಅಂಥೇಳಿ ನಮ್ಮ ಬುದ್ಧಿಯೊಳಗೆ ಬೇರೂರಿದೆ.
ಇನ್ನೇನು ಮಾಡುವುದಿದೆ ನೋಡ್ರಿ. ಮಾತಿಗೆ ಹೆಜ್ಜೆ ಹೆಜ್ಜೆಗೆ ವಿದಿತ ಆಗ್ತಿದೆ. ಒಂದಿಷ್ಟು ತತ್ವದ ಅಭ್ಯಾಸ ಮಾಡಿದ ನಂತರ ಜನರದ್ದು ಯಾವ ಪ್ರವೃತ್ತಿ ಇದೆ ಅದನ್ನು ನೋಡಿದರೆ ತಿಳಿದು ಬರ್ತಿದೆ ಧರ್ಮದ ಹೆಸರಿನ ಮೇಲೆ ಜೀವ ಎಷ್ಟು ಪಾಪ ಮಾಡ್ತಾ ಇದೆ ಅಂಥೇಳಿನ ಯಾವನೋ ಜ್ಞಾನಿ ಪುರುಷ ಹೃದಯ ನೊಂದು ಹೇಳಿದ, ಅನ್ಯ ಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ. ಶಬ್ದದ ಜ್ಞಾನ ಆದ ನಂತರ ಕೂಡ ಆ ಶಬ್ದದ ಭಾವವನ್ನು ನಮ್ಮ ದೃಷ್ಟಿ ಜ್ಞಾನದೊಳಗೆ ಧಾರಣ ಮಾಡಿ ನಾವು ವಸ್ತುವಿನ ಅವಲೋಕನೆ ಮಾಡ್ತಾ ಇಲ್ಲ. ಬರೇ ವಸ್ತುವಿನ ಸ್ವರೂಪ ತಿಳ್ಕೊಳ್ಳುವ ಮಾತಿದ್ದೀರಿ. ನಮ್ಮ ಕೆಲಸ ಬೇರೆ ಏನೂ ಇಲ್ಲ. ಧರ್ಮ ಮಾಡಬೇಕಾದಂಥ ಪ್ರಸಂಗನೇ ಇಲ್ಲ. ತಿಳಿದ ನಂತರ ಧರ್ಮಾನುಕೂಲ ಪರಿಣಾಮನ ಆಗ್ತಿದೆ ಮತ್ತು ಆಗ್ತಿದೆ. ಆದರೆ ಈ ಜೀವ ತಿಳ್ಕೊಳ್ಳೋದು ಒಂದನ್ನು ಹೊರತುಪಡಿಸಿ ಬರೇ ಮಾಡುವ ನಾನು ಅದನ್ನು ಮಾಡ್ತೇನೆ, ಇದನ್ನು ಮಾಡ್ತೇನೆ, ನಾನು ಗ್ರಂಥ ಪ್ರಕಟ ಮಾಡ್ತೇನೆ, ನಾನು ಗ್ರಂಥ ಜನರಲ್ಲೇ ಹಂಚುತ್ತೇನೆ, ನಾನು ಮಂದಿರ ಕಟ್ಟಿಸ್ತೇನೆ, ನಾನು ದಾನ ಕೊಡ್ತೇನೆ, ನಾನು ಸಂವೇದಗಿರಿಯ ಯಾತ್ರೆ ಹೊರಡಿಸ್ತೇನೆ, ನಾನು ನೋಂಪಿಯ ಆಯೋಜನೆ ಮಾಡ್ತೇನೆ. ಈ ಪ್ರಕಾರದ ಯಾವ ಭಾವಗಳಿದಾವೆಯೋ ಅವೆಲ್ಲ ಭಾವಗಳ ಬಲೇ ಧರ್ಮದ ಹೆಸರಿನ ಮೇಲೆ ಇದ್ರೂ ಕೂಡ ಅಧರ್ಮದ ಪೋಷಕ ಮಾತ್ರ ಇದ್ದಾವೆ. ಗಂಭೀರವಾಗಿ ಯೋಚನೆ ಮಾಡುವಂಥ ಪ್ರಸಂಗ ಇದೆ. ಚರಣಾನುಯೋಗದ ಕ್ಷೇತ್ರದೊಳಗ ನಮ್ಮನ್ನು ನಾವು ಯಾವ ರೀತಿ ಸ್ವೀಕಾರ ಮಾಡಬಹುದಾಗಿದೆ, ಚರಣಾನುಯೋಗದ ಕ್ಷೇತ್ರದೊಳಗ ಯಾವ ರೀತಿ ನಾವು ಮೊದಲ ಹೆಜ್ಜೆಯನ್ನು ಇರಿಸಬಹುದಾಗಿದೆ, ಇದರದ್ದು ವಿಚಾರ ಮಾಡುವುದು ಅವಶ್ಯಕ ಇದೆ ರೀ. ರತ್ನಕರಂಡ ಶ್ರಾವಕಾಚಾರ ಆಯಿತು, ಪದ್ಮನಂದಿ ಪಂಚವಿಂಶತೆ ಆಯಿತು, ಪುರುಷನ ಅರ್ಥದ ಸಿದ್ಧಿಯ ಉಪಾಯ ತಗೊಂಡಾಯಿತು. ಆದರೆ ಪುರುಷ ಯಾರ, ಅವನ ಅರ್ಥ ಏನ? ಪುರುಷ ಅರ್ಥಾತ್ ಜೀವ, ಅವನ ಅರ್ಥಾತ್ ಪ್ರಯೋಜನ. ಏನು ಪ್ರಯೋಜನ ಇದೆ? ಜೀವದ ಪ್ರಯೋಜನ ಏನಿದೆ ಹೇಳ್ರಿ? ಜೀವದ ಪ್ರಯೋಜನ ಏನಿದೆ? ಮನುಷ್ಯನ ಪ್ರಯೋಜನದ ಮಾತು ಹೇಳಲಿಲ್ಲ ಇಲ್ಲಿ, ಜೈನನ ಪ್ರಯೋಜನದ ಮಾತು ಹೇಳಲಿಲ್ಲ. ಪುರುಷ ಅರ್ಥಾತ್ ಆತ್ಮ, ಪುರುಷ ಅರ್ಥಾತ್ ವರ್ಣಾದಿಗಳಿಂದ ರಾಗಾದಿಗಳಿಂದ ತ್ರಿಕಾಲ ಅಸ್ಪೃಷ್ಟವಿರುವಂಥ ಚೈತನ್ಯ ಸ್ವಭಾವದ ಆತ್ಮ. ಹಾಗಾದ್ರೆ ಆತ್ಮನ ಪ್ರಯೋಜನ ಏನಿದೆ ರೀ? ಆತ್ಮನ ಪ್ರಯೋಜನ ಬರೇ ಒಂದು ಮೋಕ್ಷ ಇದೆ, ಬೇರೆ ಏನೂ ಇಲ್ಲ. ಅದರಿಂದ ಆತ್ಮನಿಗೆ ಬೇರೆ ಏನಿದ್ರೂ ಕೂಡ ಈಗ ಬಂತಲ್ಲ, ಜಗತ್ತಿನೊಳಗೆ ಸಾರ ಒಬ್ಬ ಆತ್ಮ ಇದ್ದಾನೆ, ಉಳಿದದ್ದು ಜಗತ್ತಿನೊಳಗೆ ಏನಿದೆ ಅದೆಲ್ಲವೂ ಉಪಚಾರ ಇದೆ ಅಂತೇಳಿ ಭಜನೆಯೊಳಗೆ ಸಾರ ಓರ್ವ ಆತ್ಮನೇ ಸಾರಿದ್ದಾನೆ, ಉಳಿದದ್ದೆಲ್ಲ ಉಪಚಾರ ಇದೆ. ಉಪಚಾರ ಅಂತಂದ್ರೆ ನಾವು ಯಾವುದನ್ನು ಉಪಚಾರ ವ್ಯವಹಾರ ತಿಳಿತೀವೋ ಆ ಮಾತಲ್ರಿ ಅಲ್ಲಿ. ಅಂಥೇಳಿನ ಜೈನ ದರ್ಶನದೊಳಗೆ ಬರುವಂಥ ಯಾವುದೇ ಅನುಯೋಗಕ್ಕೆ ಸಂಬಂಧಿಸಿದ ಮಾತಿರಲಿ, ಯಾವುದೇ ಪರಿಸ್ಥಿತಿ ಸನ್ನಿವೇಶದೊಳಗೆ ತಿಳಿಸಿಕೊಡುವಂಥ ಮಾತಿರಲಿ, ಬೋಧೆ ಇರಲಿ, ಎಲ್ಲವೂ ಜ್ಞಾನಿಗಳಿಗೆನ ಅರ್ಥಾತ್ ಆತ್ಮಜ್ಞಾನಿಗೆನೆ ತಿಳಿದು ಬರುವಂಥವು ಇದ್ದಾವೆ. ಅಜ್ಞಾನಿಗೆ ತಿಳಿದು ಬರುವಂಥದ್ದು ಏನೂ ಇಲ್ಲ ಜಿನಾಗಮದೊಳಗ. ಅಂಥೇಳಿನ ಶೂರ ವೀರರ ಧರ್ಮ ಇದೆ ರೀ. ಪ್ರಾರಂಭಕ್ಕೆ ಅದನ್ನೇ ಭೂಮಿಕೆಯ ರೂಪದಿಂದ ಹೇಳಿತು. ಯಾರ ಸಂಸಾರ ಶರೀರ ಮತ್ತು ಭೋಗದಲ್ಲೇ ಆಸಕ್ತ ಚಿತ್ತವುಳ್ಳ ದುರ್ಬಲ ಅಥವಾ ತುಚ್ಛ ಜೀವರುಗಳಿದ್ದಾರೋ, ಹೇಳಿ ಜೀವಗಳಿದ್ದಾರೋ ಅವರ ಸಲುವಾಗಿ ಜಿನಾಗಮದ ಯಾವೊಂದು ಮಾತಿಲ್ಲ, ಯಾವೊಂದು ಕ್ರಿಯೆ ಇಲ್ಲ. ಯಾಕೆ ಅಂತಂದ್ರೆ ಆ ಸಂಸಾರ ಶರೀರ ಭೋಗದೊಳಗೆ ಲುಬ್ಧ ಇರುವಂಥ ಜೀವನಿಗೆ ಈ ಮಾತು ತಿಳಿದು ಬರೋದು ಸಾಧ್ಯ ಇರುತ್ತೆ.
ಬಹಳ ಕಠಿಣ ಇದೆ. ಅದಕ್ಕೆ ನೋಡ್ರಿ, ಅದು ಅನ್ಯ ಕ್ಷೇತ್ರ ಕೃತಂ ಹೇಳಿತು. ಆಮೇಲೆ ಧನಂಜಯ ಕವಿಯ ಮಾತು ಹೇಳಿತು, ಧರ್ಮದ ಹೆಸರಿನ ಮೇಲೆ ಬರೀ ಪಾಪ ಬರೀ ಪಾಪ. ನೋಡ್ರಿ, ನಮ್ಮ ಜೈನ ದರ್ಶನದೊಳಗೆ ವೀತರಾಗಿ ಭಗವಂತನ ಮಂದಿರದೊಳಗೆ ಸರಾಗಿ ದೇವಿ ದೇವತೆಯರ ಪರಿಸ್ಥಾಪನೆ ಯಾಕಾಯ್ತು ಅನ್ನೋದಕ್ಕೆ ಒಂದು ಯಾವನೋ ಬುದ್ಧಿಜೀವ ಹೇಳಿದ. ಅವರ ಅನ್ಯ ಧರ್ಮೀಯರು ಏನೇನರೇ ಕೊಡ್ತಾರೋ ಅಂಥೇಳಿ ಹೇಳಿದ ನಂತರ ಇವರು ಅಲ್ಲಿ ಹೋಗ್ಬಾರ್ದು ಅಂಥೇಳಿ ನಮ್ಮಲ್ಲೇನೋ ಅಂಥವ್ರು ಇದ್ದಾರೋ ಅಂಥೇಳಿ ಸ್ಥಾಪನೆ ಮಾಡ್ತು ಅಂಥೇಳಿ ಹೇಳಿದ್ರಿ. ಆದ್ರೆ ವೀತರಾಗ ಭಗವಂತನ ಹತ್ರನ ಬೇಡುವಂಥವ್ರು ಕೇಳುವಂಥವ್ರು ನಮ್ಮ ಜೈನರು ಅದರು. ಇನ್ನು ಅವರಿಗೆ ಮತ್ತೆ ಸರಾಗಿ ದೇವಿ ದೇವತೆಗಳು ಯಾದಕ್ಕೆ ಬೇಕಾಗಿದ್ದಾರೆ? ಮಹಾನ್ ದುಃಖದ ಮಾತು ಇದೆ. ವೀತರಾಗ ಧರ್ಮದೊಳಗ ರಾಗದ ಅಂಶ ಎಲ್ಲಿಯವರೆಗೆ ಇದೆಯೋ ಅಲ್ಲಿಯವರೆಗೆ ಆ ಧರ್ಮಧಾರಕನ ಅಭಿಲಾಷೆ ಪೂರ್ಣ ಆಗುವುದಿಲ್ಲ, ಅರ್ಥಾತ್ ಸಿದ್ಧಿಯ ಪ್ರಾಪ್ತಿಯಾಗುವುದಿಲ್ಲ ಅಂಥೇಳಿ ವಸ್ತು ಸ್ವರೂಪ ಇರೋ ವೇಳೆದೊಳಗೆ ಏನು ಹೇಳ್ತು? ವೀತರಾಗ ಧರ್ಮದ ಧಾರಕ ಜೀವ, ಅವನ ಜೀವನದೊಳಗೆ ಸ್ವಲ್ಪ ಕೂಡ ರಾಗದ ಅಂಶ ಇತ್ತು ಅಂತಂದ್ರೆ ಅವನದ ಯಾವ ಸಾಧ್ಯ ಇದೆಯೋ ಅದರ ಸಿದ್ಧಿ ಆಗುವುದಿಲ್ಲ ಅಂಥೇಳಿ ವಸ್ತು ಸ್ವರೂಪ ಇರುವ ವೇಳೆದೊಳಗ ಆ ವೀತರಾಗ ದೇವನ ಅಥವಾ ವೀತರಾಗತೆಯ ಆರಾಧಕರನ ವೀತರಾಗತೆಯನ್ನು ಕಲಂಕಿತಗೊಳಿಸುವಂತಹ ಕಾರ್ಯ ಮಾಡುವುದ? ಇದು ಕೇವಲ ಪಂಚಮ ಕಾಲದ ನಿಕೃಷ್ಟತೆ ಅಂಥೇಳಿ ಹೇಳಬಹುದಾಗಿದೆ. ವಿಶೇಷ ಸ್ಪಷ್ಟಪಡಿಸುವ ಅಗತ್ಯ ಇಲ್ಲ. ಆದರೆ ತತ್ವಜ್ಞಾನದ ಬಲದಿಂದ ನಾವು ಕಣ್ಣು ಬಿಟ್ಟು ನೋಡಿದರೆ ನಮ್ಮ ಜೈನರು ಎಂಥವ್ರದರು ಅನ್ನೋದು ತಿಳಿದು ಬರ್ತಿದ್ರಿ. ನಡೀರಿ, ಅಮೃತ ಏನ? ಅಮೃತತ್ವ ಹೇತು ಭೂತಂ. ಅಮೃತತ್ವ ಹೇತು ನಮಗೆ ಬರೀ ವಿಷ ರುಚಿಸ್ತಾ ಇದ್ದೀರಿ. ಅಮೃತದ ಹೇತು ಉದ್ದೇಶ ಎಲ್ಲಿದ್ದೀರಿ? ಅಮೃತದ ಸಾಗರವನ್ನ ಅಮೃತ ಮಾರ್ಗದೊಳಗೆ ಸಾಗುತ್ತಾ ಇರುವಂತಹ ವೀತರಾಗಿ ಸಂತರ ಯಾವ ಪ್ರಕಾರದ ಪ್ರಯೋಜನ ನಮಗೆ ಹೇಳುವುದರಿಂದ ಅವರಿಗೆ ಯಾವ ಪ್ರಯೋಜನ ಇಲ್ಲದಿದ್ರೂ ಕೂಡ ಹೇಳ್ತಾ ಇದ್ದಾರೆ, ಕೇವಲ ಒಂದು ಕರುಣೆಯ ಭಾವದಿಂದ. ಆದರೆ ನಾವು ಇಷ್ಟು ದುಷ್ಟ ಇದ್ದೇವಲ್ಲ, ಅದನ್ನು ತಿಳ್ಕೊಳ್ಳಿಕ್ಕೆ ತಯಾರಿಲ್ಲ, ಹೌದು ಅಂಥೇಳಿ ಮನ್ನಿಸಲಿಕ್ಕೆ ತಯಾರಿಲ್ಲ. ಅದಕ್ಕೆ ಆ ದುಷ್ಟತೆಯ ಫಲಸ್ವರೂಪವಾಗಿ ನಮಗೆ ಅನಂತ ಸಂಸಾರ ಇರುವುದಿದೆ. ಯಾರು ಏನು ಅವರು ಕರುಣಾ ಮಾಡಿದರೂ ಮರು ಸಮಯದೊಳಗೆ ತಮ್ಮ ಸ್ವಭಾವದ ಸಾಧನೆಯೊಳಗೆ ಒಂದಾಗಿ ಹೋದರೆ ನಾವು ಅವರ ಕರುಣೆಯನ್ನು ಅರ್ಥವಿಸಿಕೊಳ್ಳಲಿಲ್ಲ. ನಮ್ಮ ಜ್ಞಾನದಿಂದ ನಮಗೆ ಯಾವುದು ತೋಚುತ್ತಿದೆಯೋ ಅದನ್ನೇ ಸುಖ ಅಂಥೇಳಿ ನಂಬಿ ಅದನ್ನು ಅಲಕ್ಷ್ಯ ಮಾಡಿ ಅಥವಾ ಮರೆತು ಬಿಟ್ಟು, ಯಾವುದನ್ನ ಜ್ಞಾನಿ ಗುರುಗಳು ಹೇಳಿದ ಮಾತನ್ನ ಮರೆತು ಬಿಟ್ಟು ನಮ್ಮದೇ ಆದಂತಹ ಮಾರ್ಗದೊಳಗೆ ಹೊರಟಿದ್ದೀವ್ರಿ. ಅದರಿಂದ ಸಂಸಾರ, ದುಃಖ, ಬಂಧನ ಇವೆಲ್ಲ ಯಾರಿಗಿರುವ? ಯಾರ ಆ ಪ್ರಕಾರದ ಅಪರಾಧ ಮಾಡ್ತಾ ಇದ್ದೇವೆಯೋ ಅವರಿಗೆ ಇರೋದು. ಅಮೃತತ್ವ ಹೇತು ಭೂತಂ. ಅಮೃತ ಎಂದರೆ ಮೋಕ್ಷದ ಕಾರಣಭೂತವಿರುವ ಪರಮಂ. ಯಾವ ಈ ಶಬ್ದ ಕೇಳುವ ಲಾಯ್ಕಾತಿ ಇದೆ ಏನ್ರಿ ನಮ್ದ ಗೌರಣ್ಣವ್ರು? ಇದೇನ ಏನು ಶಬ್ದ ಅದವ್ರಿ? ನಮಗೆ ಎಂಥ ಶಬ್ದಗಳ ನಮ್ಮ ಕಿವಿ ಮೇಲೆ ಬೀಳ್ತವೆ, ಎದ್ದು ಕೂಡಲೇ ಎಂಥ ಶಬ್ದಗಳ ನಮ್ಮ ವ್ಯವಹಾರದೊಳಗಿರ್ತವೆ, ಅಕ್ಕಪಕ್ಕ ಕಾಣಿಸ್ತವೆ. ಇವು ಶಬ್ದ ಎಂಥವದವ್ರೆ? ಬರೇ ಶಬ್ದ. ಪುದ್ಗಲದ ರಚನೆ ಎಂಥದ್ದು ಇದೆ ತಿಳ್ಕೊಳ್ಬೇಕ್ರಿ. ಪರಮಂ ಉತ್ಕೃಷ್ಟವಾದ ಅಹಿಂಸಾ ರಸಾಯನಂ, ಅಹಿಂಸಾ ರೂಪದ ರಸಾಯನವನ್ನು ಲಬ್ಧ್ವಾ ಪ್ರಾಪ್ತ ಮಾಡಿಕೊಂಡು ಬಾಲಿಶಾನಾಂ ಅಜ್ಞಾನಿ ಜೀವರುಗಳ ಅಸಮಂಜಸಂ ಅಸಂಗತವಾದ ವರ್ತನವನ್ನು ಅವಲೋಕ್ಯ ನೋಡಿ ಆಕುಲೈ ನ ಭವಿತವ್ಯಂ ವ್ಯಾಕುಲ ಚಿತ್ತರಾಗಬಾರದು. ಇದು ಯೋಗಾಯೋಗದಿಂದ ಈ ಶ್ಲೋಕ ಇವತ್ತು ಬಂದದ್ದಿದೆ. ಇದಕ್ಕೆ ವ್ಯಾಕುಲ ಚಿತ್ತ ಆಗುವಂತಹ ಘಟನೆ ನನ್ನ ಜೀವನದೊಳಗೆ ನಿನ್ನೆ ಆದದ್ದಿದೆ. ಅದು ಏನ ಅನ್ನುವ ಮಾತ ಅಧಿಕ ಜಿಜ್ಞಾಸೆಗೆ ಬೀಳಬಾರ್ದು. ಭಕ್ತಾಮರ ಸ್ತೋತ್ರಕ್ಕ
ಒಂದೊಂದು ಪದ್ಯಕ್ಕೆ ಒಂದೊಂದು ವೃದ್ಧಿ ಮಂತ್ರರಿ. ನಿನ್ನೆನೇ ನನ್ನ ಜೀವನದೊಳಗೆ ದುರ್ಭಾಗ್ಯದಿಂದ ನೋಡಲಿಕ್ಕೆ ಸಿಕ್ಕಿತ್ರಿ. ತಮಗೆಲ್ಲ ಪರಿಚಯ ಇದ್ರೆ ಇರಬಹುದ್ರಿ, ಐತಿ. ತಾವೆಲ್ಲ ಬಹಳ ಶ್ರೇಷ್ಠದಿರಿ, ಎಲ್ಲ ತಿಳಿದವ್ರೈತಿ. ಏನೂ ತಿಳಿಯದೇ ಇರುವಂಥ ಜೀವ ಅಂದ್ರೆ ನಾನು ಬುಕ್ ಒಮ್ಮೆ ನಡು ನಮಗೆ ಕೇಳಾತಿರ್ ನಿಮ್ಮ ಕಡೆ ಐತಿ ನಮ್ದು. ಎಷ್ಟು ನಿಜವಾಗಿ ಇಷ್ಟ ಆಕುಲ ವ್ಯಾಕುಲ ಆಯಿತು ಚಿತ್ತ. ಮಾನತುಂಗಾಚಾರ್ಯರು ಬರೆದದ್ದು ಮೊನ್ನೆ ದಿವಸ ಬಂದಿತ್ತಲ್ಲ, ಇಂದ್ರ ದೇವ ಸಮೂಹ ನತಮಸ್ತಕ ಆಗ್ತಿದೆ ಆದಿದೇವರ ಚರಣ ಕಮಲಗಳಲ್ಲಿ. ಆಗ ಬರೀ ಆ ಚರಣ ಕಮಲಗಳ 2 ಹೆಬ್ಬೆರಳಿನ ಉಗುರುಗಳ ಆ ಸ್ವರ್ಗದಲ್ಲಿನ ರತ್ನಗಳಿಂದ ಜಡಿತವಿರುವಂಥ ಮಕುಟಗಳಿಗೆ ಕಾಂತಿಯನ್ನು ದಯಪಾಲಿಸುತ್ತಿದ್ದು ಅದನ್ನು ಅವರು ನೋಡಿದ್ರಿ. ಯಾರ? ಮಾನತುಂಗಾಚಾರ್ಯರು. ಮತ್ತು ಆ ಮಾನತುಂಗಾಚಾರ್ಯರ ಒಂದೊಂದು ಶ್ಲೋಕ ಎಂಥ ಅದ್ಭುತ. ನಿರ್ಧೂಮವರ್ತಿರಪವರ್ಜಿತ ತೈಲ ಪೂರ ಕೃಷ್ಣಂ ಜಗತ್ರಯವಿದಂ ಪ್ರಕಟೀಕರೋಷಿ. ಈ ಪದ್ಯ ನೋಡ್ರಿ, ದೃಷ್ಟ ಭವಂತ ನೋಡ್ರಿ. ಅಲ್ಪಶ್ರುತಂ ಶ್ರುತವತಾಂ ಪರಿಹಾಸಧಾಮ. ಏನು ಒಂದೊಂದು ಶ್ಲೋಕ. ಮತ್ತು ಅವಕ ಈ ಪ್ರಕಾರದ ರೀತಿ ಸಿದ್ಧಿ ಪರಮ ಆಶ್ಚರ್ಯದ ಮಾತಿದೆ. ಅದರ ಸಲುವಾಗಿ ಇದೆಲ್ಲ ನಮ್ಮ ಉದ್ಯಮ ಎಷ್ಟು ನಿರರ್ಥಕ ಇದೆ ಅನ್ನೋದು ಅನಿಸ್ತಾ ಇದೆ ನನಗೆ. ಇದನ್ನು ನಾನೇನು ಉದ್ಯಮ ಶುರು ಮಾಡಿದ್ದೇನಲ್ಲ, ಅದು ಎಷ್ಟು ನಿರರ್ಥಕ ಅನ್ನಿಸ್ತಾ ಇದೆ. ಸಮಾಜದ ಜೊತೆಗೆ ನಿರರ್ಥಕರೇ, ನಿರರ್ಥಕನಲ್ಲ ತಲೆನು. ಅಪೇಕ್ಷಾ ಇರ್ತಿದ್ರಲ್ಲ ಜೀವಕ್ಕ, ಹೌದೇನಿಲ್ರಿ? ಅಪೇಕ್ಷಾ ಇರ್ತೈತಿ ಜೀವಕ್ಕ. ಎಲ್ಲಾರು ತಿಳಿತಾ ಇದ್ದಾರೆ ಅಂತ ಹೇಳಿ ಭ್ರಾಂತಿ ಇರ್ತಿದೆ ವಿಜಯಬಾಯಿ. ನಮ್ದು ಅಪೇಕ್ಷಾ ಇರ್ತೈತಿ, ಇದನ್ನೆಲ್ಲಾರು ತಿಳಿತಾ ಇದ್ದಾರೆ ತಿಳಿಲಿ ಅನ್ನೋದ್ರೆ. ಇವತ್ತು 4 ಶ್ಲೋಕ ಇದ್ದು ಅಂತ ಹೇಳ್ತಾರೆ ಒಬ್ಬರು. 6 ಶ್ಲೋಕ ಇನ್ನೂ ಕಡಕಿದ್ದು ಅಂತ ಅವ್ನು ತೆಗೆದ್ರು. ಏನು ವಿಚಿತ್ರ ಮಾತೈತದೆ. ಜೈನಾಚಾರ್ಯರಿಗೆ ಎಷ್ಟು ಕಲಂಕ, ವೀತರಾಗ ಧರ್ಮಕ್ಕೆ ಎಷ್ಟು ಕಲಂಕ, ಭಕ್ತಿ ಸಾಹಿತ್ಯಕ್ಕೆ ಎಷ್ಟು ಕಲಂಕ. संस्कृति अत्र विरुद्ध ना है कि जैनाचार्य जैन वीतराग भगवान से कहीं कलंक चलते जैनाचार्य जैन ಧರ್ಮದಲ್ಲಿ ಸುದ್ದ ಆ ವೀತರಾಗ ಪರಂಪರೆಯಲ್ಲಿ ಸುದ್ದ ಹುಟ್ಟಿದ್ದು ಜೀವಗಳ ಅವಸ್ಥಾ ಹಿಂಗೈತೆ ಅನ್ನುವಂಥ ತಾವು. ಅದೇ ರೀ, ವೀತರಾಗ ಧರ್ಮಕ್ಕೆ ಕಲಂಕ ತಗಲಿಸಿ ಇವ್ರು ಎಲ್ಲಿ ಹೋಗವ್ರಿ ಅಣ್ಣ ಹೇಳ್ರಿ ನೋಡು. ಕಲಂಕ ವೀತರಾಗ ಧರ್ಮಕ್ಕನಲ್ಲ ಇವ್ರ ಆತ್ಮ, ಈ ಮಿಥ್ಯಾದೃಷ್ಟಿ ಆತ್ಮನಿಗೆ ಇನ್ನೇನು ಮತ್ತೆ ಕಲಂಕ ತಗೊಳ್ಳೋದಿದ್ದೀರಿ. ಎಲ್ಲಾ ಕಡೆ ಮಿಥ್ಯಾದೃಷ್ಟಿ ಇದ್ದಿದ್ರೆ ವೀತರಾಗದಾಗ ಅಷ್ಟ ಅಲ್ಲ ಹಿಂಗ ಅನ್ನ. ಮಿಥ್ಯಾದೃಷ್ಟಿ ಜೀವಕ್ಕೆ ಇನ್ನೇನು ಕಲಂಕ. ನಿಜವಾಗಿ ಲೋಕದೊಳಗೆ ಕಲಂಕ ಯಾವುದಕ್ಕೆ ತಗಲತಾ ಇದೆ? ಪರಮ ಪವಿತ್ರ ವೀತರಾಗ ಧರ್ಮಕ್ಕರೆ. ಕರೆ ಅಂದ್ರೆ ಇಂಥವ್ರ ಜೈನರ ಇವ್ರ ನಮ್ಮವರ ಅಂತ ಹೇಳಿ ಹೇಳಿಕ್ಕೆ ಬಹಳ ಲಜ್ಜೆ ಅನ್ನಿಸ್ತದೆ. ಬಂತಾಗ ನನಗೆ ಮೊನ್ನೆ ಅದನ್ನೇನು ಹಾಕುವುದಿಲ್ಲ ಅಂಥೇಳಿ ಹೇಳಿದ್ದೆನ, ನಿನ್ನೆ ಅದನ್ನು ಪ್ರೂಫ್ ತಗೊಂಡು ಬಂದಿರ್ರಿ. ನಿಮಗೆಲ್ಲಿ ಫೋನ್ ಮಾಡಿ ನಾ ತಕ್ಷಣ ಅಜಿತನಾಗ ನಿಮಗೆಲ್ಲಿ ಸಿಕ್ಕಿತ್ತು, ನಿಮ್ಮ ಹತ್ರ ಇದ್ರೆ ಹಾಕ್ರಿ ಅಂಥೇಳಿ ನಮ್ಗೆ ಸುದರ್ಶನ್ದು ಫೋನ್ ಬಂತು. ನನ್ನ ಹತ್ರ ಏಕೆ ಹಾಕ್ತೇನೆ ಏನು, ವಾ ಎಷ್ಟು ಸುಂದರ ಕೆಲಸ ಮಾಡಿರಲಿ ಅಂಥೇಳಿ ಅಂದಿಲ್ಲ. ಈ ಪ್ರಕಾರ ಇರ್ತಿದ್ದಿ, ಇಷ್ಟೆಲ್ಲ ನಮ್ಮ ಗ್ರಂಥದ್ದು ನೀವು DTP ಮಾಡಿ ಈ ಪ್ರಕಾರ ಇಲ್ರಿ ಹಾಕಂತಾರ್ರಿ ಮಂದಿ ಹಾಕಂತಾರು. ನಿಮ್ದು ಉದ್ಯೋಗ ಐತಿ, ನೀವು ಹೆಂಗೆ ಹೇಳಿರಂತ ನಿಮ್ಮದಂತೂ ಉದ್ಯೋಗ ಐತಿ, ನೀವು ಮಾಡ್ರಿ. ನನ್ನ ಕಡೆಯಿಂದ ಏನಿದೆ ಆಗುವುದಿಲ್ಲ, ನೀವು ಅವ್ರ ಜೊತೆ ಸಂಪರ್ಕ ಮಾಡಿರಿ, ನೀವು ಪ್ರಿಂಟ್ ಮಾಡ್ಕೊಡ್ರಿ. ಇಲ್ರಿ ನಿಮ್ಮ ಮೂಲಕ ಬಂದಿದ್ದು ನೀವೇನು ಹಾಕಂತೀರ ಅದನ್ನ ಹಾಕ್ತೀರಿ ನೋಡ್ರಿ. ಮಾತು ಹೀಗೈತಿ. ಅವ್ರಂದ್ರೆ ಹಂಗೆ ಹೆಂಗೆ ಸಾಧ್ಯ ಐತ್ರಿ? ಅವರು ಫೋನ್ ಮೇಲೆ ಅಂದ್ರೆ ಹಂಗೆ ಹೆಂಗೆ ಭಗವಂತನನ್ನೆಲ್ಲ ಹಾಕ್ಕೊಡೋದು ಸಾಧ್ಯ ಐತಿ? ಇದನ್ನೇ ತಮಗೆ ಅಪರಿಚಿತ ಅಂತೂ ಇಲ್ಲ, ಆದ್ರೂ ಕೂಡ ಯಾಕೆ ಹೇಳ್ತಾ ಇದ್ದೀನೋ ಅಂತಂದ್ರೆ
ನಮ್ಮ ಭಾವದೊಳಗೆ ದೃಢತಾ ಬರಬೇಕು. ವೀತರಾಗ ಧರ್ಮ ಎಷ್ಟು ಉಚ್ಚ ಕೋಟಿದ್ದಿದೆ. ವಿಶ್ವದ ಧರ್ಮ ಎಲ್ಲ ಎಲ್ಲಿ ಪೂರ್ಣ ಆಗ್ತಾವ ಅಲ್ಲಿಂದ ನಮ್ಮ ಧರ್ಮ ಶುರು ಆಗ್ತಿದೆ. ವೀತರಾಗ ಧರ್ಮ ಆತ್ಮ ಕಲ್ಯಾಣದ ಮಾರ್ಗರೇ. ಮತ್ತು ಹುಳು ನರಕೀಟಕರ ಅದೇಕೆ ಗರ್ವಿಸುವರು ಅಂತ ಹೇಳಿ ರತ್ನಾಕರ ವರ್ಣಿ ಹೇಳಿದ್ರಲ್ಲ, ಅದೇ ಪ್ರಕಾರ ಅಕ್ಷರಶಃ ಸತ್ಯ ಇದೆ. ಅದನ್ನು ಯಾರೋ ಒಬ್ಬರ ಅಮ್ಮ ಬರ್ದಾರಂತೆ, ಅದನ್ನು ಪ್ರಕಟ ಮಾಡಿದಾರಂತೆ ಆ ಕಡೆ. ಈ ಪ್ರಕಾರದ ಲಜ್ಜಾಸ್ಪದ ಲಾಂಛನಾಸ್ಪದ ಕಾರ್ಯ ಇದು ಕೇವಲ ಪಂಚಮ ಕಾಲದ ಮಹಿಮೆ ಇರಬೇಕೇನೋ ಅಂತ ಹೇಳಿ ತಿಳ್ಕೊಂಡೆ. ಎಷ್ಟೋ ತನಕ ಕೂತಿನ ಹಾಗೆ ಏನು ಮಾಡೋದ ಅಂದ್ರೆ ಜನರು ಯಾವ್ಯಾವ ಪ್ರಕಾರದ ಅಭಿಲಾಷೆಯನ್ನು ಇಟ್ಕೊಂಡಿದ್ದಾರೆ. ವೀತರಾಗ ಪ್ರಭುವಿನ ಹತ್ರ ಯಾವ್ಯಾವ ಈ ದೇವ ಏನು ಕೊಡೋ ಸಾಧ್ಯ ಇದೆ ಅನ್ನೋದು ಕೂಡ ಒಂದು ಕ್ಷಣ ವಿಚಾರ ಮಾಡೋದು ಸಾಧ್ಯ ಇಲ್ಲ. ಭ್ರಾಂತಿಯಿಂದ ಮದೋನ್ಮತ್ತರಾಗಿ ಮದ್ಯಪಾನ ಮಾಡಿ ಯಾವ ಪ್ರಕಾರ ಜೀವ ಮತ್ತಾಗ್ತಾನೋ ಆ ಪ್ರಕಾರ ಯಾರ ಹತ್ರ ಏನು ಕೇಳಬೇಕು, ಯಾರ ಹತ್ರ ಯಾವ ಪ್ರಕಾರದ ಶಬ್ದ ಪ್ರಯೋಗ ಮಾಡಬೇಕು, ಇಷ್ಟು ಕೂಡ ವಿವೇಕ ಇಲ್ಲ ಅಂದ್ರೆ ಹಿಂಗು ಮನುಷ್ಯ ಹಾಗನ್ನೋದ್ರೆ ಜೀವ ಬುದ್ಧಿವಂತ ಮನುಷ್ಯ ಪ್ರಾಣಿ, ಬುದ್ಧಿವಂತ ಪ್ರಾಣಿ ಅಂತ ಹೇಳಿ ಹೇಳಿದ ನಂತರ ಎಲ್ಲಿದೆ ರೀ ಬುದ್ಧಿ? ಅವ್ರ ಹತ್ರ ಏನಿದೆ ಹೇಳ್ರಿ. ಬಾಹ್ಯ ಆಕಾರರೇ ಅವ್ರ ಹತ್ರ ಏನಿದೆ, ನಿಮಗೆ ಏನೇನು ಬೇಕಾಗಿದೆ ಅದನ್ನು ಕೊಡ್ಲಿಕ್ಕೆ ಅವ್ರ ಹತ್ರ ಇಲ್ಲವೇ ಇಲ್ರಲ್ಲ. ಅದು ಯಾವುದು ಒಂದು ಮಾತು ಹೇಳೋಕೆ, ಈ ಬುದ್ಧಿವಂತೆ ನಾವು ಅಂತಾವು ಬೇರೆ ದರ್ಶನಗಳಾಗಿ ಹಿಂದೂ ಮಂದಿಯೊಳಗೆ ಏನು ಬುದ್ಧಿವಂತರು ಬೌದ್ಧಿಕ ಪಾತ್ರೆ ಮೇಲೆ ನಾವು ಬುದ್ಧಿವಂತ ಅಂತಾರು, ಅವರಾಗಿ ನೀವು ಏನು ಮಾಡಕ್ಕೆ ಅವ್ರಿಗೆ ಅಂದಿದ್ರೆ ನಮ್ದು ಕಾಲ ಇದೆಲ್ಲ ಹುಚ್ಚತಾನ ಮಾಡತ್ತೀರಿ, ಧರ್ಮ ಇಲ್ಲ ದೇವರಿಲ್ಲ ಅಂದಾಗ ಅವ್ರಿಗೆ ಮಂದಿ ಅಡಾಸಿದಾರ. ಅವ್ರಿಗೆ ಗಾಡಿಗಳ ಮೇಲೆ ಕಲ್ಲು ಹೋಗಿದ್ದಾರೆ. ಶ್ರೀರಾಮ್ನಾಗು ನಿಲುಕೋಳೆ ಗೊತ್ತಿದ್ದಿದ್ದ ಮಂದಿ ಅವರೆಲ್ಲ ಇದ್ರ ವಿರುದ್ಧ ಮಾತಾಡಿದಾಗ ಈ ಸಮಾಜದಾಗ ನಮ್ಮಲ್ಲಿ ಮತ್ತು ಅನ್ನೋದು ವಿಶೇಷ. ಅದೇ ಹೇಳ್ತೀನಿ, ಇಷ್ಟ ಅಜ್ಞಾನ ಅಂತಂದ್ರೆ ಏನಾರ ಕೊಡೋ ಸಾಧ್ಯತೆನ ಆ ಭಗವಂತ ಪರಮವೀತರಾಗ ಬಟ್ಟೆ ಇಲ್ಲ, ಏನಿಲ್ಲ, ಅಲಂಕಾರ ಇಲ್ಲ, ರಕ್ಷಕರಿಲ್ಲ, ಆ ಪ್ರಕಾರ ಅವರ ವೀತರಾಗತೆಯನ್ನ, ಜಗತ್ತಿನ ನಶ್ವರತೆಯನ್ನ, ಜಗತ್ತಿನ ಪದಾರ್ಥದ ಅವಲಂಬನೆ ಮಾಡೋದ ಮೂರ್ಖತೆ ಇದೆ ಅನ್ನೋದನ್ನ ಅವರು ಸರ್ವಾಂಗದಿಂದ ಉಪದೇಶ ನೀಡ್ತಾ ಇದ್ದಾರಲ್ಲ. ಅದನ್ನ ನೋಡುವಷ್ಟು ವಿವೇಕನೇ ಇಲ್ಲದೆ ಹೋದ್ರೆ ಇದಕ್ಕೆ ಪಂಚೇಂದ್ರಿಯ ಹಾಗನ್ನೋದು, ಸಂಜ್ಞೆ ಹಾಗನ್ನೋದು, ಮನುಷ್ಯ ಹಾಗನ್ನೋದ್ರೆ ಕಠಿಣ, ಬಹಳ ಕಠಿಣ ಇದೆ ರೀ. ಕಠಿಣ ಅಂತಂದ್ರೆ ಅಸಾಧ್ಯ ಇದೆ ರೀ. ಆಮೇಲೆ ಕೊನೆಗೆ ಇದೆ ವಿಚಾರ 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 ಕೊನೆಗೆ ನಿರ್ಣಯ ಬಂತು. ಓಹೋ, ಅನಂತ ಜೀವರಾಶಿಯೊಳಗಿಂದ 6 ತಿಂಗಳಿಗೆ 608 ಜೀವನ ಮೇಲೆ ಇವೆಲ್ಲ ಹೀಗೆ ಆಗೋತವ. ಮಹಾಭಾಗ್ಯದಿಂದ ನಿನಗೆ ಪ್ರಾಪ್ತ ಆಗಿದೆಯಲ್ಲ, ನೀವು ಉಪಯೋಗ ಮಾಡಿ. ನಾವು ಇರೋ ಸ್ಥಳಕ್ಕೆ ಬಸ್ತಿ ಇದೆ. ಬಸ್ತಿಗೆ ಬರೋ ಜನರ ಗದ್ದಿ ನಿಕಟವಾಗಿ ಬಸ್ತಿಗೆ ಬರೋ ಜನರು ಮೊದಲ ಶನಿ ದೇವದ ಅಥವಾ ಬಸ್ತಿ ಮಾಡಿ ಶನಿ ದೇವ್ರಿಗೆ ಬರ್ತಾರೆ. ಇದು ಭಾಳ ಸರಿ ವಿಚಾರ. ಅವ್ರಿಗೆಲ್ಲರೂ ಸಮಾನ ಅದ್ರ ಎಲ್ಲರ ಕಾರಣ ನಾವು ಹುಡುಕಿಂದ ಅವ್ರು ಕಾರಣ ಪಾಪ ಈ ಅವ್ರಿಗೆ ಏನೇನೋ ಒಂದು ಇಚ್ಛಾ ಆಯ್ತು ಈ ಜಗತ್ತಿನಾಗ. ತಾನು ಚಲೋ ಆಗಾಕ, ತಾನು ಫ್ಯಾಮಿಲಿ ಚಲೋ ಆಗಾಕ, ತನಗೆ ಧನಾರ್ಜಕ, ಇವು ಅತಿ ಉತ್ಕೃಷ್ಟ ಇಚ್ಛಾದ ಕಾರಣ ಹಿಂಗಾಗ ನೋಡ್ರಿ. ಇಚ್ಛಾ ಇರ್ಲಿ, ಆದ್ರೆ ಇಚ್ಛೆಯ ಪೂರ್ತಿ ಹೇಗಾಗೋ ಸಾಧ್ಯ ಇದೆ? ಯಾವ ಶನೇಶ್ವರನಿಂದನೂ ಆಗೋದಿಲ್ಲ ಮತ್ತು ಜಿನೇಶ್ವರನಿಂದನೂ ಆಗೋ ಸಾಧ್ಯ, ಯಾವುದರಿಂದನೂ ಆಗೋ ಸಾಧ್ಯ ಇಲ್ಲ. ಒಂದೇ ಒಂದು ಮಾತಿದೆ, ಜೀವ ತಾನು ಮಾಡಿದ ಶುಭ ಅಶುಭ ಕರ್ಮ ಎಲ್ಲಿ ಹೋಗ್ಬೇಕಲ್ಲ. ನೀವು ಬರೀ ಪಾಪ ಮಾಡವ ಮತ್ತು ಅವ್ರ ಇವನಿಗೆ ಅನುಕೂಲ ಕೊಡೋರ ಆದ್ರು ಅಂತಂದ್ರೆ ಜಗತ್ತಿನೊಳಗೆ ಅನ್ಯಾಯದ ತಾಂಡವಾಗಬಹುದಲ್ಲ. ಪುಣ್ಯ ಯಾರು ಮಾಡವ್ರಿ? ಸದಾಚಾರ ಸಂಪನ್ನ ಯಾರು ಇರೋರು? ಧರ್ಮಾತ್ಮ ಸಜ್ಜನತೆಯನ್ನು ಯಾರು ಅಳವಡಿಸಿಕೊಳ್ಳೋರು ಹೇಳ್ರಿ? ಬುಕ್ದಾಗ ಒಂದ್ಸಲ ಪ್ರಿಂಟ್ ಆಯ್ತು, ಆ ಜನ ಓದಿತ್ತಂದ್ರೆ ಅದನ್ನ ನಂಬುತ್ತಾರೆ. ಇದು ಏನ್ ಸಾಧ್ಯತೆ ಅಸಾಧ್ಯತೆ ನೋಡೋದಾಗಿಲ್ಲ. ಅದಕ್ಕೆ ಅಜ್ಞಾನ ಎಷ್ಟಿದೆ. ಅನೇಕ ಪ್ರಕಾರ ಈಗ ವಿಜ್ಞಾನ ಕ್ಷೇತ್ರದೊಳಗ, ವಿದ್ಯೆಯ ಕ್ಷೇತ್ರದೊಳಗ ಬಹಳಷ್ಟು ಮುಂದೆ ಹೋಗಿದೆ ಅಂತ ಹೇಳಿ ಅಂತಾರೆ. ಆದ್ರೆ ಎಷ್ಟು ಪತನ ಆಗಿದೆ ಅನ್ನೋದರ ವಿಚಾರ ನಾವು ಮಾಡ್ಬೇಕಾಗಿದ್ರೆ, ನಿಜವಾಗಿ ಪತನ ಆಗಿದೆ ರೀ, ಎಲ್ಲೂ ಮುಂದೆ ಹೋಗಿಲ್ಲ, ಬರೇ ಪತನ ಆಗಿದೆ. ಈ ಆರ್ಷ ಪರಂಪರೆಯನ್ನ, ವೀತರಾಗ ಪರಂಪರೆಯನ್ನ, ಸಾಧುತ್ವವನ್ನ, ಕ್ಷಮೆ, ತ್ಯಾಗ, ಸಂಯಮಗಳನ್ನ ಮೆಟ್ಟಿ ನಾನೇನರೇ ಮಾಡ್ತೇನೋ, ಈ ಕರ್ತೃತ್ವದ ಭಾವ, ಇನ್ನೊಬ್ಬರ ಕಡೆಯಿಂದ ಲಾಭ ಮಾಡ್ಕೊಳ್ತೇನೆ, ನೀವು ವಂಚಕ ಇದ್ದೀ,
ಬರೇ ಒಂದು ನಮಸ್ಕಾರ ಮಾಡಿ ಅಥವಾ ಬರೇ ಒಂದು ಸ್ತುತಿ ಹೇಳಿ ಅಷ್ಟೊಂದು ಲಾಭ ಮಾಡ್ಕೊಳ್ಳಿಕ್ಕೆ ಕೂತಿದ್ದಿ. ನೀ ವಂಚಕಿದ್ದಿ ಅಂದ್ರೆ ಅವ್ರು ಮೂರ್ಖದರು ಕೊಡವ್ರು ನಿನಗ. ಬರೇ ಒಂದು ನಮಸ್ಕಾರ ಮಾಡಿ ಅಥವಾ ಜಪ ಹಾಕಿ ನೀ ಏನೇನು ಕೇಳ್ತಾ ಇದ್ದಿ ಅದನ್ನೆಲ್ಲ ಕೊಡ್ಲಿಕ್ಕೆ ಅವ್ರು ಮೂರ್ಖಿದ್ದಾರೆ ಅಂದ್ರೆ ನೀ ವಂಚಕಿದ್ದಿ ಹಾಳ್ಬಾವಿ ಬೀಳಿ. ಆದ್ರೆ ಅವರು ಮೂರ್ಖದರೇನ್ರಿ? ಹಾಗಾದ್ರೆ ಅವರನ್ನ ಮೂರ್ಖ ಠರ್ಷದ ಹಾಗೆ ಆಯ್ತು ಅಥವಾ ಇಲ್ರಿ? ಮೊನ್ನೆನೂ ಒಂದು ಕಥನ ಬಂದದ್ದಿತ್ತಲ್ಲ, ಇವತ್ತು ಈ ತೀರ್ಥಂಕರ ಪೂಜೆ ಮಾಡೋದು, ಇವತ್ತು ಈ ತೀರ್ಥಂಕರ ಪೂಜೆ ಮಾಡೋದು, ಇವತ್ತು ಶುದ್ಧ ಭಗವಂತರ ಪೂಜೆ ಮಾಡೋದು. ಅರೇ ನೀನ್ ಅವರನ್ನೇನು ಭಿಕ್ಷುಕ ಅಂತ ಹೇಳಿ ತಿಳಿದಿದಿ? ಇದೇ ಶಬ್ದ ಇತ್ತೇನಿಲ್ರಿ? ನಿನ್ನ ಪೂಜೆಯ ಸಲುವಾಗಿ ಅವ್ರು ನಾಳೆ ಅಂದ್ರೆ ನಾಳೆ ತಯಾರಾಗಬೇಕು. ಏನಿದೆ ರೀ ಮಿಥ್ಯಾ ದೃಷ್ಟಿ ಜೀವದ ಅಭಿಪ್ರಾಯದೊಳಗೆ ಎಷ್ಟು ಮಲಿನತೆ ಇದೆ, ಎಷ್ಟು ಮಲಿನತೆ. ಅವರ ಅಶರೀರಿಯಾಗಿ ಹೋದ್ರು ಕೂಡ ಬಸ್ತಿಗಳಲ್ಲಿ ಅವರ ಹೆಸರಿಂದ ಯಾಕೆ ಭಗವಂತ ಅಶರೀರಿಯಾಗಿ ಹೋದ್ರು ಕೂಡ ಅವ್ರ ಹೆಸರಿನಿಂದ ಯಾಕೆ ಬಸ್ತಿಗಳಲ್ಲಿ ಇರ್ತಾರೆ? ಶರೀರ ಆಗೋ ಸಲುವಾಗೇನಿಲ್ಲ ಅಲ್ಲ, ಹಾಗೆ ಹೋಗಿದಾರಲ್ವಾ? ನಾನು ಆಗ್ಬೇಕಾಗಿದ್ದಿಲ್ಲ. ಯಾರು ಭಕ್ತಿ ಮಾಡ್ತಾರ ಇದಾರು ಅವ್ರಿಗೆ ಅಶರೀರಿ ಆಗುವ ದೃಷ್ಟಿ ಇದೆ ರೀ, ಕರ್ಮದಿಂದ ರಹಿತ ಆಗುವ ದೃಷ್ಟಿ ಇದೆ, ಜನ್ಮ ಮರಣದಿಂದ ರಹಿತ ಆಗುವ ದೃಷ್ಟಿ ಇದೆ ರೀ ಅಂಥೇಳಿ ಅವ್ರು ಭಕ್ತಿ ಮಾಡೋದಿರ್ತಿದ್ದಾರೆ. ಅಲ್ಲ, ಭಕ್ತಿ ಮಾಡೋ ಸರಿ ಅವ್ರ ಹೆಸರಿನಿಂದ ಇಡ್ತಾರಲ್ಲ. ಏನ್ ಇಡ್ತಾರೆ? ಈ ಚಂದ್ರಪ್ರಭು ತೀರ್ಥಂಕರು ಮತ್ತೆ ಬಾಯೊಳಗೆ ನಮಗೆ ಶುಭ ಉಚ್ಚಾರಣೆ ಇರಲಿ, ಮಹಾಪುರುಷರ್ದನ ಹೆಸರು ನಮ್ಮ ಬಾಯಿಂದ ಬರಲಿ, ಆ ಮಗ ಕೂಡ ಹಾಗೆ ಆಗಲಿ ಅನ್ನೋ ಉದ್ದೇಶ ಇರ್ತಿದೆ. ಇಷ್ಟೇ ಸದುದ್ದೇಶದಿಂದ ಏನೇನಾರೇ ಮಾಡಿರ್ತಾರೋ ಅವೆಲ್ಲ ವಿಪರೀತ ಆಗ್ತವ್ರಿ. ಈ ದರೋಡೆಗಳು ತೊಳೆಯಿರ್ತೀವಿ, ದರೋಡೆ ಹಾಕಕ್ಕೆ ಹೋಗೋದ್ನೆಲ್ಲ ದೇವ್ರ ಫೋಟೋ ನಮಸ್ಕಾರ ಮಾಡಿ ನಮ್ಮ ದರೋಡೆ ಸಕ್ಸಸ್ಫುಲ್ ಆಗಿದೆ. ಅದೇ ಇದ್ರೆ ನಾವು ದರೋಡೆಕೋರನ್ನ ಜಡದಿಂದ ಸುಖವನ್ನು ಬಯಸ್ತಾ ಇದ್ದೇವೆ. ಯಾವ್ದು ನಮ್ದಲ್ಲ ಧನವನ್ನು ನಮ್ದಾಗಲಿ ಅಂತ ಇದೆಯೋ, ಯಾವ ಪುಣ್ಯ ನಾವು ಮಾಡ್ಲಿಲ್ಲ ಅದರ ಫಲ ಬೇಡ್ತಾ ಇದ್ದೇವೆ. ಇದೆಲ್ಲ ಏನಿದೆ ರೀ? ಇದು ದರೋಡೆಕೋರತನ ಇದೆ ಅಲ್ಲ. ಚೋರಿಯ ಬಗ್ಗೆ ಅವ್ನು ಹೇಳಿದ್ರಲ್ಲ, ಏನೈತಿ ಇದ್ರೆ ಇಲ್ಲಿ ಎಂಥ ಶಬ್ದದವು ಇವು ನಮಗೆ ತಿಳಿಯೋದು ಸಾಧ್ಯ ಇದೆ ಅಲ್ಲ ವಿಜಯಭಾಯಿ? ಈ ಭವದೊಳಗೆ ಅದಂತೂ ಗೊತ್ತಂತೂ ಇಲ್ಲ ನರಿ, ಜೈನರಿಗೆ ಇಲ್ಲ. ಮತ್ತು ಯಾವ ಜೈನ ದರ್ಶನದೊಳಗನ ಪರಿಗ್ರಹ ಪಾಪ ಅಂತ ಹೇಳಿ ಹೇಳಿದಾರೋ ಅದೇ ಜೈನರಲ್ಲೇ ಅಧಿಕ ಪರಿಗ್ರಹ. ಅಮೃತ ಎಂದರೆ ಮೋಕ್ಷದ ಕಾರಣಭೂತವಿರುವ. ಯಾರಿಗೆ ಬೇಕಾಗಿದೆ ಮೋಕ್ಷ? ಮೋಕ್ಷ ಅಂದ್ರೆ ಏನು? ಯಾವ ಗಿಡದ ಯಾವ ವೃಕ್ಷದ ಫಲ ಇದೆ ಅದ ಏನು ಗೊತ್ತಿಲ್ಲ. ಮೋಕ್ಷ ಅಂದ್ರೆ ಅಮೃತ ಹೇಳಿದಾರೆ. ಅಮೃತ ಅಂದ್ರೆ ಏನ್ರಿ? ಅಮೃತ ಅಂದ್ರೆ ಮೋಕ್ಷ. ಅಮೃತ ಎಂದರೆ ಮೋಕ್ಷದ ಕಾರಣಭೂತವಿರುವ ಅಮೃತ, ಮರಣದಿಂದ ರಹಿತ ಆಗುವುದಿದೆ. ಆ ಶಬ್ದದ ಭಾವ ಇದೆ, ಅಷ್ಟ ಅರ್ಥನೇ ಇದು ಪೂರ. ಅಮೃತ ನನಗೆ ಮರಣದಿಂದ ರಹಿತ ಆಗೋದಿದೆ. ಹಿಂಸೆ ಆಗ್ತಾ ಇದೆ, ಮರಣ ಆಗ್ತಾ ಇದೆ ಸಮಯಕ್ಕೆ. ಯಾರ್ದ? ನಂದ. ಯಾರಿಂದ? ನನ್ನಿಂದ. ಹಾಗಾದ್ರೆ ಆ ಹಿಂಸೆಯನ್ನ ಆ ಮರಣವನ್ನ ತಪ್ಪಿಸುವಂಥದ್ದ ಅರ್ಥಾತ್ ಯಾವ ಅಮೃತ ಅರ್ಥಾತ್ ಮೋಕ್ಷ ಇದೆಯೋ, ಮೋಕ್ಷದ ಕಾರಣಭೂತ ಇದೆಯೋ ಯಾವುದು? ಉತ್ಕೃಷ್ಟವಾದ ಅಹಿಂಸಾ ರೂಪದ ರಸಾಯನವನ್ನು ಪ್ರಾಪ್ತ ಮಾಡಿಕೊಂಡಿದ್ದೇವೇನಿಲ್ರಿ? ಯಾವುದೋ ಒಂದು ದೃಷ್ಟಿಯಿಂದ ನಾವು ಜೈನ ಕುಲದೊಳಗೆ ಹುಟ್ಟೋದಂದ್ರೆ ಅದನ್ನು ಪ್ರಾಪ್ತ ಮಾಡಿಕೊಂಡು ಹಾಗೆ ಇದೆ. ಜೈನ ಕುಲದೊಳಗೆ ಹುಟ್ಟಿದ ನಂತರ ಅದರ ಸ್ವರೂಪವನ್ನು ತಿಳ್ಕೊಳ್ಳುವ ಪ್ರಯತ್ನ ಸ್ವಯಂ ಈ ಜೀವ ಮಾಡೋದಿದೆ. ಪುಣ್ಯದಂತೂ ಕಾರ್ಯ ಅಷ್ಟೇ ಇದೆ. ಅಮೃತ ಎಂದರೆ ಮೋಕ್ಷದ ಕಾರಣಭೂತವಿರುವ ಉತ್ಕೃಷ್ಟವಾದ ಅಹಿಂಸಾ ರೂಪದ ರಸಾಯನವನ್ನು ಪ್ರಾಪ್ತ ಮಾಡಿಕೊಂಡು ಅಜ್ಞಾನಿ ಜೀವರುಗಳ ಅಸಂಗತವಾದ ವರ್ತನವನ್ನು ನೋಡಿ ವ್ಯಾಕುಲ ಚಿತ್ತರಾಗಬಾರದು. ಇದ ನಾನು ವ್ಯಾಕುಲ ಚಿತ್ತ ಅದೇನೋ ದುರ್ಬಲಂತೂ ನಾನಂತೂ ದುರ್ಬಲ ಅದೇನ್ರಿ? ಇಲ್ಲ, ಆ ಕ್ಷಣದ ಭಾವ ಈಗ ಅದು ಕೋಮಲ ಅದಕ್ಕೆ ನಿಮ್ಗಂಗ ಇರ್ಲಿ. ನಾನಂತೂ ವ್ಯಾಕುಲ ಚಿತ್ತ ಅದನ್ನು ನನ್ನ ದುರ್ಬಲತೆ ಇದೆ, ಅದಕ್ಕೆ ಏನೇ ಅಂದ್ರೆ ತಾವು. ಆದ್ರೆ ನಾನು ವ್ಯಾಕುಲ ಚಿತ್ತ ಆದದ್ದು ದೊಡ್ಡ ಮಾತಲ್ಲ. ಆಚಾರ್ಯ ಭಗವಂತರಿಗೆ ಸ್ವಯಂ ವ್ಯಾಕುಲತೆ ಆಗಿದೆ ಇಂಥ ವರ್ತನೆಯನ್ನು ನೋಡಿ.
ಆಗಿದೆ ಅಂಥೇಳಿನ ಭಗವತ್ ಸ್ವರೂಪದ ಕೊಂದು ಆಚಾರ್ಯರು ಕೂಡ ಇದನ್ನ ಬಾಲವ್ರತ ಅಂದ್ರು, ಹಾಗೆ ಅಂದ್ರು, ದ್ರವ್ಯಮುನಿ ಅಂದ್ರು, ನಟಶ್ರವಣ ಅಂದ್ರು, ನಿಗೋದಕ್ಕೆ ಹೋಗ್ತಿ ಅಂದ್ರು. ಏನು ಹೇಳಿದ್ರಿ? ಜಿನ ದೀಕ್ಷೆಯನ್ನ ಧಾರಣ ಮಾಡಿ ಕಿಂಚಿತ ಮಾತ್ರ ಕೂಡ ಪರಿಗ್ರಹ ಇಟ್ರ ಅವೇನಾಗ್ತಾನೆ? ಪ್ರತ್ಯಕ್ಷ ನಿಗೋದಕ್ಕೆ ಹೋಗ್ತಾನೆ, ತಿರಿಯಂಚದನ್. ಎಷ್ಟು ಪ್ರಕಾರದಿಂದ ಹೇಳಿದ್ರಿ. ಚಿತ್ತದೊಳಗ ಅವ್ರದ್ದು ಭಲೆ 3 ಕಷಾಯ ಚೌಕಡಿಯ ಅಭಾವಪೂರ್ವಕ ನಿರ್ಮಲತೆ ಪ್ರಕಟ ಆದ್ರೂ ಕೂಡ ಆ ಸಂಜ್ವಲನದೊಳಗ ಅಷ್ಟ ಕಲವಲ ಆದಂತ ಅವ್ರ ಬುದ್ಧಿಗೋಚರ ಆಯ್ತಂತ ಹೇಳಿ ಬರ್ತಾರೆ. ಯಾವ ಕಾಲಕ್ಕೂ ಜ್ಞಾನಿಗಳಿಗೆ ಆಗೋದನರೇ. ಎಂಥ ಈ ಭವಸಾಗರ ಎಷ್ಟು ಅಗಾಧಿದೆ, ಮನುಷ್ಯ ಭವ ಎಷ್ಟು ಅಲ್ಪ ಇದೆ ಸುಧಾತಾಯಿ. ಸ್ವಲ್ಪ ಯೋಚನೆ ಮಾಡೋದು ನಮ್ಮ ಸಲುವಾಗಿ ನಾವು ಶ್ರೇಣಿಕವಾಗಿ. ಎಂಥ ಅಗಾಧ ಇದೆ ಭವಸಾಗರ. ಈ ನಮಗೆ ಪ್ರಾಪ್ತವಾದಂಥ ಮನುಷ್ಯ ಜೀವನ ಎಷ್ಟು ಅಲ್ಪ ಇದೆ, ಮತ್ತು ಅಲ್ಲಿ ನಾವು ಇಂಥ ಅಜ್ಞಾನ ಮಾಡ್ಕೊಂತ ಕೊಡೋದ್ರಿ. ಇದು ಪ್ರಾಪ್ತ ಆದ ನಂತರ ಕೂಡ ಮಾಡೋದೇನ? ಸಿಗೋದೇ ವೀತನಾಗ ಭಗವಂತನ ಮಂದಿರಕ್ಕೆ ಹೋಗಿ ಕೂಡ ಏನೇನರೇ ಬಯಸೋದ? ಹೇಗೆ ಬಯಸೋದ್ರಿ? ಎಷ್ಟು ಅಜ್ಞಾನ, ಎಷ್ಟು ಮೂರ್ಖತನ, ಎಷ್ಟು ದುಷ್ಟತನ ಏನಿದೆ. ಒಂದಿಷ್ಟು ಪುಣ್ಯದ ಉದಯ ಇರ್ತಿದೆ, ನೀ ಅಂತಾರ ಜನರೇ. ಆದ್ರೆ ಯಾವುದರ ಸಲುವಾಗಿ ಅಂತ ಇದ್ದಾರೆ? ಯಾವುದರ ಸಲುವಾಗಿ? ನನ್ನನ್ನು ಕೆಳಗೆ ಹಾಕುವ ಸಲುವಾಗಿಯೋ? ಅಜ್ಞಾನಿ ಜನರ ಆಧಾರ ಏನು ಕೊಡೋ ಸಾಧ್ಯ ಇದೀರಿ? ಕಾಲು ಹಿಡಿದು ಎಳೆಯೋ ಸಾಧ್ಯ ಇದೀರಿ? ಅಜ್ಞಾನಿ ಜನರ ಜೀವದ ಸುಖದ ಸಲುವಾಗಿ ಎಂದಾದರೂ ಆಧಾರ ಕೊಡೋ ಸಾಧ್ಯ ಇದೆನ್ರಿ? ಜ್ಞಾನಿ ಮಹಾತ್ಮ ಸಮ್ಯಕ್ ದೃಷ್ಟಿ ಜೀವ ಭಾವಲಿಂಗಿ ಸಂತ ಕೊನೆಗೆ ಸರ್ವಜ್ಞ ಪ್ರಭುನ ಅಜ್ಞಾನಿ ಜೀವಕ ಭವಸಾಗರದಲ್ಲಿ ಮುಳುಗುತ್ತಾ ಇರುವಂತಹ ಜೀವಕ ಆಧಾರ ಕೊಡೋ ಸಾಧ್ಯ ಇದೆ. ಆದರೆ ನಾವು ಅವರನ್ನು ಆ ರೂಪದಿಂದ ನೋಡದಿದ್ರೆ ಅವರು ನಮಗೆಲ್ಲ ಆಧಾರ ಕೊಡೋರು. ಆಧಾರ ಕೊಡೋದು ಅರ್ಥಾತ್ ಅವರ ವಾಸ್ತವಿಕ ಸ್ವರೂಪವನ್ನು ಹೇಳಿಕೊಡ್ತಾರೆ, ತಿಳಿಸಿಕೊಡ್ತಾರೆ, ದಿಗ್ದರ್ಶನ ಮಾಡ್ತಾರೆ, ಮೂಕ ಸಂದೇಶ ಕೊಡ್ತಾರೆ, ಮಾತಿನಿಂದ ಹೇಳ್ತಾರೆ. ಆದರೆ ನಿನಗೆ ಕಿವಿನೂ ಇಲ್ಲ, ಕಣ್ಣು ಇಲ್ಲ, ಹುಟ್ಟು ಕುರುಡ ಮತ್ತು ಹುಟ್ಟು ಕಿವುಡ. ಇಂಥ ಕಾಲದೊಳಗೆ ನಾವು ಬಾಳಿ ಬದುಕ್ತಾ ಇದ್ದೇವಲ್ಲ, ಮಹಾ ದುರ್ಭಾಗ್ಯ, ಮಹಾ ದುರ್ಭಾಗ್ಯ. ಅದರ ಜೊತೆಯಾಗಿ ಇದರಲ್ಲಿ ಯಾವಾಗ ಒಂದೊಂದು ಇಂಥ ಅಮೃತ ಸದೃಶ ಲೋಕೋತ್ತರ ಶಬ್ದಗಳ ದೃಷ್ಟಿಪಥದೊಳಗೆ ಬರ್ತಾವ, ಅವಾಗ ಮಹಾಭಾಗ್ಯಶಾಲಿ ಅನ್ನಿಸ್ತಿದೆ. ಲೋಕ ಏನೇನೋ ಮಾಡ್ತಾ ಇದೆ, ಯಾವ್ಯಾವುದೋ ಪಾಪದ ವಿದ್ಯೆಯನ್ನು ಕಲಿತಾ ಇದ್ದೀರಿ. ಎಂಥ ಹೊಲಸ ವಿದ್ಯೆ, ಮಲಿನತೆಯ ಪುಂಜ ಸ್ವರೂಪ. ಏನು ಹೇಳಿದ್ದಾರೆ? ಸ್ಮಶಾನದ ಹಾಗೆ ಇದೆ ಶರೀರ. ಶರೀರದೊಳಗೆ ಒಂದರೇ ವಸ್ತು, ಯಾವ್ಯಾವ ವಸ್ತು ಇದಾವ ಅದನ್ನು ಹೆಸರೆತ್ತಿ ಹೇಳುವ ಹಾಗೆ ಇದಾವೆಂದ್ರೆ ಅವ ಸಜ್ಜನರ ಅವುಗಳ ಹೆಸರು ಕೂಡ ತಗೊಳ್ಳೋದಿಲ್ಲ. ಮತ್ತು ಅಜೈನತ್ವವನ್ನು ದರ್ಶಿಸ್ತಾ ಆ ಶರೀರದ ವಿದ್ಯೆಯನ್ನು ಕಲ್ಕೊಳ್ಳುವುದು ಯಾವ ಲೋಕದ ನ್ಯಾಯ ಇದೆ? ಎಷ್ಟು ಕಾಲ ಬದುಕೋದಿದೆ ಗೌರನ್ನವರಿಗೆ? ಸಾವಿರಾರು ವರ್ಷ, ಲಕ್ಷಾಂತರ, ಅರೆ ಕೋಟಿ ಪೂರ್ವ ವರ್ಷ ಕಳೆದ ನಂತರ ಕೂಡ ಹೋಗಿದಾರನ್ನರೇ. ಬಹಳ ದುಃಖದ ಸಂಗತಿ ಇದೆ. ಅಮೃತ ಎಂದರೆ ಮೋಕ್ಷದ ಕಾರಣಭೂತವಿರುವ ಉತ್ಕೃಷ್ಟವಾದ ಅಹಿಂಸಾ ರೂಪದ ರಸಾಯನವನ್ನು, ರಸಾಯನ ಏನು ರಸಾಯನ? ಅಹಿಂಸಾ ರೂಪದ ರಸಾಯನ. ಕೋಮಲ್ ಶಬ್ದ ಒಬ್ಬರಾಸಿಲ್ಲ ಅದ ಕೋಮಲ್ ಅವಾಗ ಅಹಿಂಸಾ ರೂಪದ ರಸಾಯನವನ್ನು ಪ್ರಾಪ್ತ ಮಾಡಿಕೊಂಡು ನೋಡ್ರಿ, ಬಾಯೆಲ್ಲ ನೋವಾಗಿದೆ, ಬಾಯಲ್ಲಿ ಹಲ್ಲಿಲ್ಲ ಅಂಥ ಸಮಯದೊಳಗ ಬರೀ ಅತ್ಯಂತ ನಾಲಿಗೆಗೆ ಮಧುರ, ಶರೀರಕ್ಕೆ ಅನುಕೂಲ ಇರುವಂಥ ಯಾವುದಾದರೂ ಒಂದು ಪದಾರ್ಥದ ಪ್ರಾಪ್ತಿ ಆದ ನಂತರ ಕೂಡ ಅರೆ ನಾ ಜೀವನ ತುಂಬ ಎಲ್ಲ ಆ ಖಟಕ ರೊಟ್ಟಿ ತಿಂದಿದ್ದೇನು, ಅದೇ ನನಗೆ ಬೇಕು ಅಂಥೇಳಿ ಅಂದ್ರೆ ಯಾಕೆ ಸಾಧಿಸಿದ್ದೀರಿ? ಅವನ ಹಾಗೇನೇ ಇದ್ದೀರಿ. ನಮ್ಮದು ವರ್ತನೆ. ಹಳಸಿ ಹೋದದ್ದ ಅನ್ನ ಮತ್ತು ಖಟಕ ರೊಟ್ಟಿ ತಿಂದಿದ್ದೇನು, ಅದು ಅತ್ಯಂತ ಮಧುರ ಇದೆ ರೀ. ಬಾಯೆಲ್ಲ ಉಷ್ಣತೆಯಿಂದ ಬಾಯಿ ಬಂದೈತೆ ಅಂತಿದ್ದಾರೆ, ಹೊಕ್ಕೆ ಆಗಿದ್ದಾವೆ, ಹಾಗಾಗಿದೆ. ಬಾಯಲ್ಲಿ ಒಂದು ಹಲ್ಲಿಲ್ಲ,
ಅಂಥದ್ರೊಳಗ ಅತ್ಯಂತ ನಾಲಿಗೆಗೆ ರುಚಿಕರ, ಶರೀರಕ್ಕೆ ಅನುಕೂಲ ಆಹಾರ ಎದುರಿಗೆ ಇದ್ರೂ ಕೂಡ ಅಜ್ಞಾನತನದಿಂದ ನಾವು ಅದಕ್ಕೆ ಮಹತ್ವ ಕೊಡ್ತಾ ಇದೆ. ತಿನ್ನಕ್ಕೆ ಬರ್ತಾ ಇಲ್ಲಲ್ಲ, ಪ್ರಯತ್ನ ಮಾಡಬೇಕಂತ ಇದ್ದೇವೆ. ನಾಲಿಗೆ ರುಚಿ ಕೊಡೋದು ದೇಹಕ್ಕೆ ರುಚಿ ಕೊಡೋದ್ರಲ್ಲಿ ನಾಲಿಗೆ ರುಚಿ ಕೊಡುತ್ತೆ, ದೇಹಕ್ಕೆ ಆರೋಗ್ಯ ರಂಗೇ ಇಲ್ಲ. ಅದು ಬೇರೆ ಮಾತಿದೆ, ಅದು ಬೇರೆ ಮಾತಿದೆ. ಆ ಮಾತು ಇಲ್ಲಿ ಹೇಳ್ತಾ ಇದ್ದಾರೆ. ನಾಲಿಗೆಗೇನೂ ರುಚಿಸುವ ಹಾಗೆ ಇದೆ. ಯಾಕೆ ನಾಲಿಗೆಗೆ ರುಚಿಸುವಂಥದ್ದು ದೇಹಕ್ಕೆ ಹಿತ ಮಾಡುವುದಿಲ್ಲ? ಯಾಕೆ ಮಾಡುವುದಿಲ್ಲ? ಪ್ರಾಸುಕ ನಾಲಿಗೆಯ ಆ ರಸರಹಿತ ಪ್ರವೃತ್ತಿಯನ್ನ ನಮ್ಮದಾಗಿಸಿಕೊಂಡ ಪ್ರಾಸುಕ, ಮತ್ತು ಆ ಪ್ರಾಸುಕ ಆಹಾರದೊಳಗೆ ರಸ ಇರಂಗಿಲ್ರಿ? ಇರ್ತಿದೆ ಅಂತಿಲ್ರಿ? ಇರ್ತಿದೆಯೋ ಅಥವಾ ಇಲ್ಲ? ಶರೀರಕ್ಕೆ ಅನುಕೂಲ ಆಗುವುದಿಲ್ಲ ಅನ್ನೋ ಮಾತಲ್ಲಿದ್ದೀರಿ. ತೀಕ್ಷ್ಣ ರಸದಿಂದ ರಹಿತ ಸೌಮ್ಯ ಯಾವುದು ಇದೆಯೋ ಅದು ಶರೀರಕ್ಕೆ ಅನುಕೂಲ ಆಗೋದಿಲ್ರಿ. ಅದು ನಾಲಿಗೆಗೆ ಇಡಿಸು. ನಾವು ನಾಲಿಗೆಯನ್ನು ಯದ್ವಾತತ್ವ ಬೆಳೆಸಿದೇವ್ರಿ ಅಂಥೇಳಿ ಆ ನಾಲಿಗೆಗೆ ಯಾವುದು ರುಚಿಸಿದೆ, ನಿನ್ಗೆ ಯಾವುದು ಬೇಕಾಗಿ ಅದು ನಾಲಿಗೆ ಅನ್ನೋದಕ್ಕಿಂತ ಅದು ಇಂದ್ರಿಯದೊಳಗೆ ನಾವು ಜಾಗೃತದೇವ್ರಿ. ಬರೇ ನಾಲಿಗೆ ಅದ. ಇಲ್ಲಿ ನಾಲಿಗೆ ಅಂಥೇಳಿ ನಾನೇನು ಹೇಳಿದ್ನು ಅದ ನಿನಗೇನು ಉಷ್ಣತೆ ಆಗಿ ನಾಲಿಗೆಲ್ಲ ಕೆಂಪಗಾಗಿದೆಯಲ್ಲ, ಅದಕ್ಕೂ ಕೂಡ ಯಾವುದೇ ಪ್ರಕಾರದ ಬಾಧೆ ಮಾಡದ್ದನ ನಿನ್ನ ಶರೀರಕ್ಕೆ ಅನುಕೂಲ ಆಗುವಂಥ ಒಂದು ಪೇಯ ಪದಾರ್ಥ ಇದೆ, ಪೇಷ್ಟ ಸದೃಶ್ಯ ಇದೆ, ಅದಕ್ಕೆ ಹಲ್ಲು ಬೇಕೇ ಆಗಿಲ್ಲ. ಅಂಥದ್ದು ಎದುರಿಗೆ ಇದ್ದ ನಂತರ ಅಜ್ಞಾನಿ ಮತ್ತು ಅದನ್ನೇ ಅದರ ಕಡೆನ ನೋಡ್ತಾನೆ. ಇದನ್ನು ಮೊದಲು ತಿಂತೇನೆ ತಡಿ ಅಂತಂದ್ರಿ, ಇದನ್ನು ತಿನ್ನು ಪ್ರಯತ್ನ ಮಾಡ್ತೇನೆ ಅಂತ. ಪ್ರಯತ್ನ ಮಾಡ್ತೇನೆ ಇಷ್ಟು ಶಬ್ದ ಕೂಡ ಇಲ್ಲ, ಅದನ್ನು ತಿನ್ನುವ ಪ್ರಯತ್ನನ ಮಾಡ್ತಾನ್ರಿ. ಆಗ ಬಾಯೆಲ್ಲ ಹರಿದು ಹೋಗ್ತಿದ್ದೇವೆ, ತಿನ್ನೋ ಸ್ಥಿತಿನ ಉಳಿಯುವುದಿಲ್ಲ. ಈ ಪಂಚೇಂದ್ರಿಯ ಸಂಜ್ಞೆಯ ಅವಸ್ಥೆ ಹೊರಟು ಹೋಗ್ತಿದ್ದೀರಿ, ಕೇಳುವ ಸ್ಥಿತಿನ ಉಳಿಯುವುದಿಲ್ಲ, ವೀತರಾಗ ಭಗವಂತರನ್ನ ನೋಡುವ ಅವಕಾಶನ ಉಳಿಯುವುದಿಲ್ಲ. ಅಮೃತ ಎಂದರೆ ಮೋಕ್ಷದ ಕಾರಣಭೂತವಿರುವ ಉತ್ಕೃಷ್ಟವಾದ ಅಹಿಂಸಾ ರೂಪದ ರಸಾಯನವನ್ನು ಪ್ರಾಪ್ತ ಮಾಡಿಕೊಂಡು ಅಜ್ಞಾನಿ ಜೀವರುಗಳ ಅಸಂಗತವಾದ ವರ್ತನವನ್ನು ನೋಡಿ ವ್ಯಾಕುಲ ಚಿತ್ತರಾಗಬಾರದು. ಟೀಕೆ. ಅಮೃತತ್ವ ಹೇತುಭೂತಂ ಪರಮರ ಅಹಿಂಸಾ ರಸಾಯನಂ ಲಬ್ಧ್ವಾ ಬಾಲಿಶಾನಾಂ ಅಸಮಂಜಸಂ ಅವಲೋಕ್ಯ ಆಕುಲೈ ನ ಭವಿತವ್ಯಂ. ಮೋಕ್ಷದ ಕಾರಣಭೂತವಾದ ಉತ್ಕೃಷ್ಟ ಅಹಿಂಸಾ ರೂಪದ ರಸಾಯನವನ್ನು ಪ್ರಾಪ್ತ ಮಾಡಿಕೊಂಡು ಅಜ್ಞಾನಿ ಜೀವರುಗಳ ಮಿಥ್ಯಾತ್ವ ಭಾವವನ್ನು ನೋಡಿ ತಾವು ವ್ಯಾಕುಲರಾಗಬಾರದು. ಇದೇ ಸಾವಧಾನತೆ ಇದೆ. ಯಾಕೆ ಅಂತಂದ್ರೆ ಜಗತ್ತು ಹೀಗೆ ನಡೆಯೋದು ವಿಜಯಣ್ಣ. ಇದಂತೂ ಪಂಚಮ ಕಾಲಿದೆ, ಅಜ್ಞಾನ ಇದೆ, ಹುಂಡಾವ ಸರ್ಪಿನಿ ಇದೆ, ಇದು ಬರೀ ಹೇಳ್ಕೊಳ್ಳುವ ಮಾತೈತ್ರಿ. ಚತುರ್ಥ ಕಾಲದೊಳಗೂ ಕೂಡ ಹೀಗೆ ಇತ್ತು, ಯಾವ ಕಾಲದೊಳಗೂ ಕೂಡ ಹೀಗೆ ಇರೋದು. ಜ್ಞಾನಿ ಜೀವ ವಿರಳಿರೋರಲ್ಲ, ಎಲ್ಲರೇ ಒಂದು ತಪ್ಪಿರೋದ್ರೆ ಅವ್ನಿಗೆ ಎಲ್ಲಿ ಬಾಳಿ ಬದುಕಬೇಕಾಗೋದು. ಅಜ್ಞಾನಿ ಜನರ ಮಧ್ಯದೊಳಗನ, ಹೌದೇನಿಲ್ಲ? ಅಜ್ಞಾನಿ ಜನರ ಮಧ್ಯದೊಳಗನ ಹಿಂಸಾಮೂಲ ಜೀವನ ನಡೆಸುವಂಥವ್ರು, ನಿಜ ಸಮಯಕ್ಕೆ ಶುದ್ಧಾತ್ಮನ ಹಿಂಸೆ ಮಾಡುವಂಥವ್ರು. ಹಿಂಸಾಮೂಲ ಅಂತಂದ್ರೆ ಇನ್ನೊಂದು ಪ್ರಾಣಿಯನ್ನು ವಧೆ ಮಾಡಿ ಅದು ಮಾತು ಹೇಳ್ತಾ ಇಲ್ಲ. ಸಮಯಕ್ಕೆ ಹಿಂಸೆಯ ರೂಪದ ಪರಿಣಾಮ, ಸಮಯಕ್ಕೆ ರಾಗದ್ವೇಷ ರೂಪದ ಪರಿಣಾಮ, ವಿಷಯ ಕಷಾಯ ರೂಪದ ಪರಿಣಾಮ, ಆ ಪರಿಣಾಮದಿಂದ ತನ್ನ ಹಿಂಸೆ ಪ್ರತ್ಯಕ್ಷ ಆಗ್ತಾ ಇದ್ರೂ ಕೂಡ ಅದರಲ್ಲಿ ಸುಖದ ಅನ್ವೇಷಣೆ ಮಾಡುತ್ತೆ. ಎಂದಾದರೂ ಸುಖ ಆಗೋ ಸಾಧ್ಯ. ಮಹಾಭಾರತದಾಗ ಅನೇಕ ಬಾರಿ ಬರ್ತಿದೆ. ಅಗ್ನಿ ಒಂದು ವೇಳೆ ತನ್ನ ಸ್ವಭಾವವನ್ನು ಬಿಟ್ಟುಕೊಟ್ಟ ಶೀತಲ ಆಗಬಹುದಾಗಿದೆ. ಸರ್ಪದ ಮುಖದಿಂದ ಅಮೃತ ಬರಬಹುದಾಗಿದೆ. ಕಮಲ ನೀರಿನಲ್ಲಿ ಮುಳುಗಿ ಹೋಗಬಹುದಾಗಿದೆ. ಸೂರ್ಯ ಪಶ್ಚಿಮ ದಿಕ್ಕಿನಿಂದ ಉದಿಸಿ ಬರಬಹುದಾಗಿದೆ. ಮೇರು ಪರ್ವತ ಗಾಳಿಯಿಂದ ಹಾರಿ ಹೋಗಬಹುದಾಗಿದೆ.
ಆದರ ಹಿಂಸೆಯೊಳಗೆ ಧರ್ಮ ಎಂದೂ ಇರೋ ಸಾಧ್ಯ. ಮತ್ತು ನಿಜ ಚೈತನ್ಯ ಭಾವದ ವಿಷಯ ಕಷಾಯ ರೂಪದ ಭಾವದ ಮೂಲಕ ಹಿಂಸೆ ಮಾಡಿ ಆ ಹಿಂಸೆ ಆ ಗೋಡೆಯ ಮೇಲೆ ನಿಂತುಕೊಂಡ ಇವು ಸುಖಿ ಹಾಗಾಗವ್ರೆ. ಎಂದಾದರೂ ಆಗೋ ಸಾಧ್ಯ ಇದೆ ಅನ್ರಿ? ಅಸಂಭವ ಅಸಂಭವ. ಹಿಂಸೆಯೊಳಗ ಧರ್ಮ ಮನ್ನಿಸೋದ, ಅಶುಚಿಯೊಳಗ ಸುಖದ ಕಲ್ಪನೆ ಮಾಡೋದ, ಇದು ಮಹಾ ಅಶುಚಿ ಇದೆ ರೀ. ಇದರಿಂದ ಎಂದಾದರೂ ಯಾವ ಜೀವಕ್ಕಾದರೂ ಸುಖ ಉಪಕಾರ ಆಗೋ ಸಾಧ್ಯ ಇದೆ ಏನ್ರಿ? ಆಗೋ ಸಾಧ್ಯ ಇದೆ ಏನ್ರಿ ನಿಗವೈ? ಇಲ್ಲಿ ಕೂತ ನಂತರವೇ ಇಲ್ಲ ಅನ್ನುವ ನಿಖರವಾದಂಥ ಉತ್ತರ ಬರಬೇಕ್ರಿ, ದಿಟ್ಟವಾದಂಥ ಉತ್ತರ ಬರಬೇಕು. ಶಬ್ದದಿಂದ ಇಲ್ದಿದ್ರೂ ಒಳಗಿಂದ ಭಾವ ಹಾಗೆ ಬರಬೇಕು. ಅಶುಚಿಯ ಪೋಷಣೆ ಮಾಡಿ ಎಂದಾದರೂ ಯಾರಿಗಾದರೂ ಉಪಕಾರ ಅಥವಾ ತನಗೆ ಎಂದಾದರೂ ಸುಖ ಆಗೋ ಸಾಧ್ಯ ಇದೆ? ವಾಸ್ತವಿಕವಾಗಿ ಅದೇ ಶುಚಿ, ಅದೇ ಅಶುಚಿ. ಯಾವುದ್ರಿ? ಇದೇ ಅಶುಚಿ ಇದೆಲ್ಲ ಮತ್ತೇನಿದೆ? ಅಶುಚಿಯ ಪೋಷಣೆ ಮಾಡಿ ದೇಹಕ್ಕೆ ಯಾವ್ಯಾವ್ದು ಬೇಕು ಅದನ್ನೆಲ್ಲ ಪ್ರಾಪ್ತ ಮಾಡಿಕೊಂಡ ಧರ್ಮ ಮಾಡ್ತೇನೋ ಅಥವಾ ಸುಖಿ ಆಗ್ತೇನೋ? ಧರ್ಮದ ಅಪರಿಣಾಮನ ಸುಖ ಇದೆ ರೀ. ಧರ್ಮ ಎಲ್ಲಿಲ್ಲ ಅಲ್ಲಿ ಸುಖ ಇರೋ ಸಾಧ್ಯ ಇಲ್ಲ. ಮತ್ತು ಈ ಅಶುಚಿ ಕ್ಷಣಭಂಗೂರ ಕೃತಜ್ಞ ಇರುವಂಥ ದೇಹ ಏನೇನು ಕೊಟ್ರೆ ಏನೇನು ಕೊಡ್ತಿದ್ದೀರಿ ಅದ ತಿರುಗಿ, ಏನೇನು ಕೊಟ್ರೆ ಅದ ತಿರುಗಿ ಏನೇನು ಕೊಡ್ತಿದೆ ಅದಕ್ಕೆ ಕೃತಜ್ಞನಂದಿದ್ದಾರೆ. ಯಾವ ಸುಗಂಧಮಯ ವಸ್ತು, ಯಾವ್ಯಾವುದು ರುಚಿಕರವಾದಂಥ ವಸ್ತು ಇದಕ್ಕೆ ಹಾಕಿದ ನಂತರ ಎಷ್ಟೆಷ್ಟು ರುಚಿಕರವಾದಂಥ ಸುಗಂಧವಾದಂಥ ವಸ್ತು ಅನ್ನೋದು ಪುನಃ ಹೊರಗೆ ಹಾಕ್ತಿದೆ. ಹಾಗಾದ್ರೆ ಅದರ ಪೋಷಣೆಯ ಸಲುವಾಗಿ ಅದರ ಸಲುವಾಗಿ ಏನೆಲ್ಲ ಉದ್ಯಮ ಮಾಡೋದ, ಧರ್ಮ ಮಾಡೋದ, ಇದು ಯಾವ ಲೋಕದ ನ್ಯಾಯ ಇದೆ? ನಮ್ಮ ಜೈನರಲ್ಲಿ ಅದಾವುದು ಇಲ್ಲ, ಇರ್ತಿರೋದಿಲ್ಲ. ನ್ಯಾಯದಿಂದ ಪ್ರಾಪ್ತವಾದಂಥ ಭೋಗ ಕೂಡ ತ್ಯಾಗ ಮಾಡಿ ಹೋದರೆ ನಮ್ಮ ತೀರ್ಥಂಕರರ ಚಕ್ರವರ್ತಿಗಳ ಶಲಾಕಾ ಪುರುಷರ ಹೋದರು ಅಥವಾ ಇಲ್ರಿ? ಪುಣ್ಯವಂತ ಪುರುಷರ್ರಿ. ನ್ಯಾಯದಿಂದ ಪ್ರಾಪ್ತ, ಅನ್ಯಾಯದಿಂದ ಪ್ರಾಪ್ತ ಮಾಡಿಕೊಂಡಿಲ್ಲ. ಚಕ್ರವರ್ತಿತ್ವ ಅವನ ಸ್ವಯಂ ಪುಣ್ಯೋಪಾರ್ಜಿತ ಫಲ ಇದೆ. ತೀರ್ಥಂಕರತ್ವ ಆ ಜೀವದ ಸ್ವಯಂ ಪುಣ್ಯೋಪಾರ್ಜಿತ ಫಲ ಇದೆ. ಇಂದ್ರತ್ವ ಸ್ವಯಂ ಆ ಜೀವದ ಪರಿಣಾಮಗಳಿಂದ ಉಪಾರ್ಜನೆ ಮಾಡಿದಂಥ ಪುಣ್ಯದ ಫಲ ಇದೆ. ಅದನ್ನ ಬಿಟ್ಟ ಅವರು ಇದನ್ನು ಮಾಡ್ತಾ ಇದ್ದಾರೆ. ವೀತರಾಗತೆಯಿಂದ ಜ್ಞಾತಾದೃಷ್ಟಾದಿಂದ ವಸ್ತು ಸ್ವರೂಪದ ಗೌರವ ಮಾಡಿ ಪರಮ ಸುಖದ ಮಾರ್ಗದೊಳಗೆ ಹೊರಟೋದ್ರು. ಅವರ ಹತ್ರ ನಾವು ವಸ್ತು ಸ್ವರೂಪದ ಅಗೌರವ ವಿರಾಧನೆಯ ಮಾತನ್ನು ಕೇಳುವುದ್ರೆ ಬೇಡೋದ? ಎಷ್ಟು ಕಲಂಕಪ್ರದ ಇದೆ. ಮೋಕ್ಷದ ಕಾರಣಭೂತವಾದ ಉತ್ಕೃಷ್ಟ ಅಹಿಂಸಾ ರೂಪದ ರಸಾಯನವನ್ನು ಅರ್ಥಾತ್ ಅತೀಂದ್ರಿಯ ಆನಂದದ ಅನುಭವ ಪ್ರಾಪ್ತ ಮಾಡಿಕೊಂಡು ಕೂಡ ಒಂದು ಮಾತು. ಎರಡನೇದ ಅತೀಂದ್ರಿಯ ಆನಂದದ ಉಪಲಬ್ಧಿ ಆಗುವಂಥ ಬಾಹ್ಯ ಸಾಧನಗಳೆಲ್ಲ ನಿನಗೆ ಸಹಜವಾಗಿ ದೊರಕಿದ ನಂತರ ಕೂಡ ಮತ್ತು ನೀನು ಇಂದ್ರಿಯ ಸುಖದ ಸಲುವಾಗಿ ಅಥವಾ ದೇಹ ಪೋಷಣೆಯ ಸಲುವಾಗಿ ಏನೇನು ಮಾಡ್ತಾ ಇದ್ದೀವಿ. ಹಾಗೆ ಯಾರ್ಯಾರು ಮಾಡ್ತಾ ಇದ್ದಾರೋ ಅವರನ್ನು ನೋಡಿ ನೀ ನಿನ್ನ ಅಹಿಂಸೆಯಿಂದ ಚ್ಯುತನಾಗಿ ನಿನ್ನ ಭಾವದ ಹಿಂಸೆ ಮಾಡಿಕೊಳ್ಳ. ಭಾವಲಿಂಗಿ ಸಂತರ ಉಪದೇಶ ಇದೆ. ಅಂಥ ವೀತರಾಗ ಪರಂಪರೆಯವರ ಸಲುವಾಗಿ ಇದೆ. ಯಾರ ರಾಗದ್ವೇಷದಿಂದ ಅತ್ಯಂತ ದುರ್ಬಲಾಗಿ ದೀನಾಗಿ ಹೀನಾಯ ಸ್ಥಿತಿಯೊಳಗದರೋ ಅವರಿಗೆ ಈ ಉಪದೇಶ ಇಲ್ಲ. ಅವ್ರು ತಮ್ಮಷ್ಟಕ್ಕೆ ತಾವು ಏನು ಬೇಕಾದ್ದು ತಿಳ್ಕೊಳ್ಳಿರಿ. ಮೋಕ್ಷದ ಕಾರಣಭೂತವಾದ ಉತ್ಕೃಷ್ಟ ಅಹಿಂಸಾ ರೂಪದ ರಸಾಯನವನ್ನು ಪ್ರಾಪ್ತ ಮಾಡಿಕೊಂಡು ಅಜ್ಞಾನಿ ಜೀವರುಗಳ ಮಿಥ್ಯಾತ್ವ ಭಾವವನ್ನು ನೋಡಿ ತಾವು ವ್ಯಾಕುಲರಾಗಬಾರದು. ಎಲ್ಲಿ ವ್ಯಾಕುಲ ಆದರ್ರಿ? ತೋಡರ್ಮಲ್ಲರ ಸ್ವಯಂ ಹೇಳಿದರು, ಲೇಖನಿ ಎತ್ತಿದರು, ಇದು ಮಿಥ್ಯಾತ್ವ ಇದೆ, ಇದು ಮಿಥ್ಯಾತ್ವ ಇದೆ, ಇದು ಮಿಥ್ಯಾತ್ವ ಇದೆ.
ಕರ್ಮದ ಉದಯದಿಂದ ಜೀವ ಈ ಪ್ರಕಾರ ಮಾಡ್ತಾನೆ, ಕಷಾಯದಿಂದ ಜೀವ ಈ ಪ್ರಕಾರ ಮಾಡ್ತಾನೆ ಎಲ್ಲ ಹೇಳಿದರು. ಕೊನೆಗೆ ಅವರಿಗೆ ಸಿಕ್ಕದ್ದ ಪ್ರತಿಫಲ ಏನ್ರಿ? ಮರಣದಂಡನೆ ಶಿಕ್ಷೆ. ಅವರು ವ್ಯಾಕುಲಾದರೇನ್ರಿ? ಇಲ್ಲ, ಅದು ಧರ್ಮಾತ್ಮನ ಸ್ವರ. ಕಾಲು ಹಿಡಿದು ಮನೆ ವ್ಯಾಕುಲ ಆಗಿದೆ. ಅದು ಕಾಲು ಇಡ್ಲಿಕ್ಕೆ ತಯಾರಿಲ್ರಿ. ಕಾಲು ಇಡ್ಲಿಕ್ಕೆ ಅದಕ್ಕೆ ಮನಸ್ಸಿಲ್ಲ, ತಯಾರಿ ಇಲ್ಲ, ಅದರದ ಮಾನಸಿಕ ತಯಾರಿ. ನಿನ್ನ ಕೆಲಸ ನೀನು ಮಾಡಪ್ಪ ಅಂತ ಮೇಲೆ ಮತ್ತೆ ಅದಕ್ಕೆ ಮಾವುತನಿಂದ ಏಟು ಬೀಳ್ತಿರ್ತಾರಲ್ಲ. ಎಂಥ ಎಂಥ ಮಹಾಪುರುಷರ ತಮ್ಮ ಅನಾದಿ ಮಿಥ್ಯಾತ್ವವನ್ನ, ಅನಾದಿ ದುಃಖ ಪರಂಪರೆಯನ್ನ ಈ ಪವಿತ್ರವಾದಂಥ ಧರ್ಮದ ಆಧಾರದಿಂದ ನಾಶ ಮಾಡಿಕೊಂಡು ಹೋದರು. ತಮ್ಮ ದುಃಖ ಪರಂಪರೆಯಿಂದ ಸಂಸಾರ ಚಕ್ರವನ್ನು ಛೇದಿಸಿ ಹೋದರು. ಅಂಥ ಅದ್ಭುತ ಮಹಿಮಾನ್ವಿತವಾದಂಥ ಲೋಕದೊಳಗೆ ಅತ್ಯಂತ ಉತ್ಕೃಷ್ಟವಾದಂಥ ನಿಧಿ ನಮಗೆ ಪ್ರಾಪ್ತ ಆಗಿದೆ. ನಮಗೆ ಅದರದ ಮಹಿಮೆ ಬರಬೇಕು. ನಮ್ಮ ಕಲ್ಯಾಣದ ಸಲುವಾಗಿ ನಮ್ಮ ಜ್ಞಾನ ಭಾವಗಳ ಜ್ಞಾನ ನಿಷ್ಠುರಾಗಬೇಕು, ಭಾವ ಕೋಮಲ ಆಗಬೇಕು, ಜ್ಞಾನ ನಿಷ್ಠುರಾಗಬೇಕು. ಇದು ಹೀಗೆ ಇದೆ, ಇದು ಬೇರೆ ಇರೋ ಸಾಧ್ಯನೇ ಇಲ್ಲ. ಭಾವ ಕೋಮಲ, ಭಾವಾರ್ಥ, ಜ್ಞಾನ ನಿಷ್ಠುರಬೇಕು. ಜ್ಞಾನ ನಿಷ್ಠುರಬೇಕ್ರಿ. ಜ್ಞಾನದಲ್ಲಿ ನಿಷ್ಠುರತೆ ಇಲ್ಲ ಅಂತ ಹೇಳಿ ನಾವು ಎಲ್ಲದರ ಜೊತೆ ಕಾಂಪ್ರಮೈಸ್ ಅಂದ್ಕೊಳ್ತಾ ಇದ್ದೆವು. ನೀ ಹೀಗಂತೆಲ್ಲ ನಿನ್ನನ್ನು ಸಂತುಷ್ಟಪಡಿಸೋದಿದೆ, ನಿನ್ನನ್ನು ಸಂತುಷ್ಟಪಡಿಸೋದಿದೆ, ನಿನ್ನನ್ನು ಸಂತೋಷ. ಅದಕ್ಕೆ ಹಿಂದೊಂದು ಸಲ ಹೇಳಿದ್ದೇನ್ರಿ, ಈ ತುಚ್ಛವಂದ ಶರೀರದ ಅನುಕೂಲತೆಯ ಸಲುವಾಗಿ ಎಷ್ಟೆಷ್ಟು ಪಾಪ ಮಾಡುವಂಥ ಪ್ರಸಂಗ. ನೈಸರ್ಗಿಕವಾಗಿ ಇಲ್ಲದೆ ಇದ್ರೂ ಜೀವ ಜ್ಞಾನದಿಂದ ತಂದುಕೊಳ್ತಾನೆ. ಹೌದು ಅಥವಾ? ಕೇವಲ ಒಂದು ತುಚ್ಛ ಶರೀರದ ಪೋಷಣೆಯ ಅನುಕೂಲತೆಯ ಸಲುವಾಗಿ ನೈಸರ್ಗಿಕವಾಗಿನ ಆ ಪ್ರಕಾರದ ಅನುಕೂಲತೆ ಇದ್ರೂ ಅಜ್ಞಾನದಿಂದ ಮತ್ತಂಥದ್ದು ಪ್ರತಿಕೂಲತೆ ಕಂಡುಕೊಂಡ ಹಾಗೆ ನನ್ನ ಜೀವನ. ಷಟ್ಕಾಯ ಜೀವಗಳದ್ದು ಏನು ಹೇಳಿದರು, ಪಂಚಸ್ಥಾವರಗಳದ್ದು ಏನು ಹೇಳಿದರು. ನನಗೆ ಸುಲಭವಾಗಿ ಒಂದೊಂದು ಹೆಜ್ಜೆ ನಿಧಾನವಾಗಿ ಮುಂದಿಡುವಂಥ ಅವಕಾಶ ಇದೆಯೋ ಅಥವಾ ಇಲ್ಲ, ಇತ್ತೋ ಅಥವಾ ಇಲ್ಲರಿ. ನಾನೇ ನನ್ನಷ್ಟಕ್ಕೆ ನಾನೇ ನನ್ನ ಅಜ್ಞಾನದಿಂದ ಅದನ್ನು ಕೆಡಿಸಿಕೊಂಡಿಲ್ಲ. ಲೋಕಂತಿದೆ ರೀ. ಲೋಕ ಯಾರಿಗಂತಿದೆ? ಯಾರು ಪರೋಪಕಾರ ಮಾಡ್ತಾ ಇದ್ದಾರೆ, ದೇಹಕ್ಕೆ ಉಪಕಾರ ಮಾಡ್ತಾ ಇದ್ದಾರೆ ಅವರನ್ನ ಶ್ರೇಷ್ಠ. ಆದರೆ ಯಾರ ತನ್ನ ನಿಜದ ಉಪಕಾರವನ್ನು ಮರೆತ ಅವರನ್ನು ಸಂತುಷ್ಟ ಮಾಡ್ತಾ ಇದ್ದಾರೋ ಅವರಿಗೆ ಅನಂತ ಕೇವಲಿಗಳ ಮೂರ್ಖ ಅಂತ ಇದೆ ರೀ ನನ್ನಂಥವರಿಗೆ. ಹೌದತ್ವ? ಯೋಚನೆ ಗಂಭೀರವಾಗಿ ಮಾಡೋದು. ಸತ್ಯ ಸತ್ಯ ಇದೆ ರೀ. ಸತ್ಯಕ್ಕೆ ಯಾವುದೇ ಪ್ರಕಾರದ ಆವರಣ ಇಲ್ಲ. ಸತ್ಯ ಹೇಳುವಂಥ ಬೇಕಾದ್ರೆ ಪಾಪದ ಉದಯ ಬಂತು ಅಂತಂದ್ರೆ ಅವನಿಗೆ ಪ್ರತಿಕೂಲತೆ ಆಗಬಹುದು ರೀ. ತೋಡರ ಮಂಚಿಗಾದ ಹಾಗೆ ಆ ಕಾಲಕ್ಕೆ ಆಗ್ತಾನೆ ಬಂದಿದೆ ರೀ. ಅದ ಗೋಪಾಲದಾಸ್ ಜಿ ಬರಯ್ಯನಿಗೆ ಏನಾಯಿತು? ವಿಷಾಪಹಾರದ ರಚಯಿತ ಧನಂಜಯ ಕವಿಯ ಪತ್ನಿಯ ಮಾತೆಯನ್ನು ಹೇಳಿದಾರೆ. ವಿಷಾಪಹಾರ ವೈಭವದೊಳಗೆ ಓದಿ ನೋಡೋದ. ಧರ್ಮಾತ್ಮರಿಗೆ ಅದೆಲ್ಲ ಇರೋದು. ಪ್ರತಿಕೂಲತೆ ನರಕಗಾಮಿಗಳಿಗೆ ಇರೋದನ್ನೇ ಇಲ್ರಿ. ಅವರಿಗೆ ಲೋಕದೊಳಗೆಲ್ಲ ವಾಹವ ಇರೋದು. ತಾವಂತೂ ಅಹಿಂಸಾ ಧರ್ಮದ ಸಾಧನೆ ಮಾಡುತ್ತಿರುವುದು ಮತ್ತು ಯಾವನೋ ಓರ್ವ ಮಿಥ್ಯಾದೃಷ್ಟಿಯು ಅನೇಕ ಯುಕ್ತಿಗಳಿಂದ ಹಿಂಸೆಯನ್ನು ಧರ್ಮವೆಂದು ನಿಶ್ಚಯ ಮಾಡಿ ಅದರಲ್ಲಿ ಪ್ರವರ್ತನೆ ಮಾಡಿದರೆ ಅವನ ಕೀರ್ತಿಯನ್ನು ಕಂಡು ತಮಗೆ ಧರ್ಮದಲ್ಲಿ ವ್ಯಾಕುಲತೆಯು ಉತ್ಪನ್ನವಾಗಬಾರದು. ಅವನ ಕೀರ್ತಿಯನ್ನು ಕಂಡು, ಇದು ಟೋಡರಮಲ್ಲರ ಮಾತೈತ್ರಿ. ಮೂಲ ಶ್ಲೋಕದೊಳಗೆ ಈ ಪ್ರಕಾರದ ಮಾತ ಇಲ್ಲ. ಆ ಟೋಡರಮಲ್ಲರ ಮಾತು ಈ ಪ್ರಕಾರ ಯಾಕೆ ಈ ದಿಕ್ಕಿಗೆ ಯಾಕೆ ತಿರುಗಿತು ಅದು ಮುಂದಿನ ವಾರ ಚರ್ಚೆ ಮಾಡೋದ್ರೆ. ಈಗ ಅದನ್ನು ಚಿಂತನದ ಸಲುವಾಗಿ ಇಟ್ಟುಕೊಳ್ಳೋದ್ರಿ. ಆಹಾರ ಅಂತ ಹೇಳಿ ಇಟ್ಟುಕೊಳ್ಳೋದ. ತಿಂದು ಪುಷ್ಟ ಆಗೋದ್ರಿ. ಆ ಆಹಾರ ಜ್ಞಾನ ಪುಷ್ಟ ಆಗಬೇಕು, ಬಲಿಷ್ಠ ಆಗಬೇಕು, ನಿಷ್ಠುರಾಗಬೇಕು.
ಮೂಲ ಇಲ್ಲಲ್ಲಿ ಮೂಲ ಏನಿದೆ ರೀ? ಮೋಕ್ಷದ ಕಾರಣಭೂತವಾದ ಉತ್ಕೃಷ್ಟ ಅಹಿಂಸಾರೂಪದ ರಸಾಯನವನ್ನು ಪ್ರಾಪ್ತ ಮಾಡಿಕೊಂಡು ಅಜ್ಞಾನಿ ಜೀವರುಗಳ ಮಿಥ್ಯಾತ್ವ ಭಾವವನ್ನು ನೋಡಿ ತಾವು ವ್ಯಾಕುಲರಾಗಬಾರದು. ಇಷ್ಟ ಇದೆ ರೀ. ಇಲ್ಲಿ ಇವರು ಹೇಳ್ತಾ ಇದ್ದಾರೋ ಅವನ ಕೀರ್ತಿಯನ್ನು. ಯಾವನ ಕೀರ್ತಿ? ಇದು ವಿಚಾರಕ ವಿಷಯ ಇಟ್ಕೊಳ್ಳೋದಿದೆ ರೀ. ತಾವಂತೂ ಅಹಿಂಸಾ ಧರ್ಮದ ಸಾಧನೆ ಮಾಡುತ್ತಿರುವುದು ಮತ್ತು ಯಾವನೋ ಓರ್ವ ಮಿಥ್ಯಾದೃಷ್ಟಿಯು ಅನೇಕ ಯುಕ್ತಿಗಳಿಂದ ಹಿಂಸೆಯನ್ನು ಧರ್ಮವೆಂದು ನಿಶ್ಚಯ ಮಾಡಿ ಅದರಲ್ಲಿ ಪ್ರವರ್ತನೆ ಮಾಡಿದರೆ ಅವನ ಕೀರ್ತಿಯನ್ನು ಕಂಡು ತಮಗೆ ಧರ್ಮದಲ್ಲಿ ವ್ಯಾಕುಲತೆಯು ಉತ್ಪನ್ನವಾಗಬಾರದು. ಒಂದೊಂದು ಶಬ್ದದ ಮೇಲೆ ವಿಚಾರ ಮಾಡೋದಿದೆ ರೀ. ವ್ಯಾಕುಲತೆ ಎಲ್ಲಿ? ಅವನ ಕುರಿತಾಗಲ್ಲ, ನಿನ್ನ ಧರ್ಮದೊಳಗೆ ವ್ಯಾಕುಲತೆಯು ಉತ್ಪನ್ನವಾಗಬಾರದು. ಅಥವಾ ತಮಗಂತೂ ಒಂದು ವೇಳೆ ಬಹಳಷ್ಟು ಪೂರ್ವಬದ್ಧ ಪಾಪದ ಉದಯದಿಂದ, ಹಾಗಾದ್ರೆ ಅವರಿಗೆ ಆ ಪ್ರಕಾರದ ಮಾನಸಿಕ ತೊಂದರೆಯನ್ನು ಕೊಡ್ತಾ ಇದ್ದದ್ದ ಆ ವೇಳೆದೊಳಗೆ ಇಲ್ಲಿ ಸ್ಪಷ್ಟ ಇದೆಯೋ ಅಥವಾ ಇಲ್ರಿ? ಒಮ್ಮೆಲೆ ಆನೆ ಕಾಲ ಕೆಳಗೆ ಹಾಕಲಿಲ್ರಿ. ಮಾನಸಿಕವಾಗಿ ತೊಂದರೆ ಕೊಡ್ತಾ ಇದ್ದದ್ದು ನೋಡ್ರಿ. ಭಾವಲಿಂಗಿ ಸಂತ ಸುಧಾತಾಯಿ, ಭಾವಲಿಂಗಿ ಸಂತ ಎಲ್ಲೋ ನಿರ್ಜನವಾದಂಥ ವನದೊಳಗಿರ್ತಾರೆ. ಅವರಿಗೆ ಹೋಗಿ ನಾನಾ ಪ್ರಕಾರದ ತೊಂದರೆಯನ್ನು ದೇವಗಳು ಕೊಟ್ಟರು, ಮನುಷ್ಯರು ಕೊಟ್ಟರು, ತಿರಿಯಂಚಗಳು ಕೊಟ್ಟರು. ಆದರೆ ಈ ದೇವ, ಮನುಷ್ಯ, ತಿರಿಯಂಚ ಅನ್ನುವ ಪರ್ಯಾಯವನ್ನು ಗೌನ ಮಾಡಿ ನೋಡ್ರಿ ಜೀವರುಗಳು ಕೊಟ್ಟರು. ಹೌದು ಅಥವಾ ಇಲ್ರಿ? ಯಾರು ಕೊಟ್ರ ತೊಂದರೆ ರೀ? ದೇವ ಇದ ಪರ್ಯಾಯ ದೃಷ್ಟಿ, ಮನುಷ್ಯ ಇದ ಪರ್ಯಾಯ ದೃಷ್ಟಿ, ತಿರಿಯಂಚ ಇದ ಪರ್ಯಾಯ ದೃಷ್ಟಿ. ಆದರೆ ಜೀವರೇ, ಆ ಜೀವಗಳು ಏನು ಮಾಡ್ತಾ ಇದ್ದಾರೆ? ಭಾವಲಿಂಗಿ ಸಂತರ ಏನು ಮಾಡ್ತಾ ಇದ್ದಾರೆ? ಯಾವೊಂದು ಜೀವಕ್ಕೆ ಅಂಶ ಮಾತ್ರ ಕೂಡ ಬಾಧೆ ತಗಲಿಸದೆ ತಮ್ಮ ನಿರಾಕುಲ ಆನಂದದಲ್ಲಿ ಚಿತ್ತವನ್ನು ಯಾವಾಗಲೂ ಸ್ಥಿರಗೊಳಿಸುವಂಥ ಉದ್ಯಮ ಸಾಧನ ಮಾಡ್ತಾ ಇದ್ದಾರೆ. ಲೋಕದ ಜೊತೆಗೆ ಯಾವ ಪ್ರಕಾರದ ಸಂಬಂಧ ಇರಲಿಲ್ಲ, ಇಷ್ಟ ಇರಲಿಲ್ಲ, ಅವರು ಇಟ್ಕೊಂಡೇ ಇರಲಿಲ್ಲ ಯಾವ ಪ್ರಕಾರದ ಯಾವ ಪದಾರ್ಥದ ಜೊತೆಗೆ. ಆದ್ರೂ ಕೂಡ ಹೋಗಿ ಅವರಿಗೆ ಉಪಸರ್ಗ ಮಾಡಿದೋ ಅಥವಾ ಇಲ್ಲರಿ ಜೀವಗಳ ಯೋಚನೆ ಮಾಡೋದು. ಏನು ಮಾಡ್ತಾ ಇದ್ರು ಅವರು? ನಿಮ್ಮ ಅಭಿಪ್ರಾಯಕ್ಕೆ ಏನ್ರೆ ಬಾಧಾ ತರ್ತಾ ಇದ್ರು? ನಿಮ್ಮ ಇಂದ್ರಿಯ ಸುಖದೊಳಗೆ ಏನ್ರೆ ತೊಂದರೆ ಮಾಡ್ತಾ ಇದ್ರು? ನಿಮ್ಮ ಖ್ಯಾತಿ ಪೂಜೆಗಳಿಗೆ ಏನಾದರೂ ತೊಂದರೆ ಅಡ್ಡಿ ಮಾಡಿದ್ರು ಅವ್ರ? ಎಲ್ಲೋ ನಿರ್ಜನವನದೊಳಗ ಯೋಚನೆ ಮಾಡೋದು. ವರ್ತಮಾನದ ಮಾತು ಹೇಳ್ತಾ ಇದೇನ್ರಿ? ಉದಯ ಇದೆ, ಇವು ಜೀವದ ಅಜ್ಞಾನ ಇದೆ, ಅದೆಲ್ಲ ನಂತರದ ಮಾತಾದರೆ, ಅವೆಲ್ಲ ವ್ಯವಹಾರದ ಮಾತಾದರೆ. ವರ್ತಮಾನ ಪರಿಣಾಮದ ವಿಚಾರ ಮಾಡಿದರೆ ಆ ಜೀವದ ಇಡೀ ವಿಶ್ವದ ಜೊತೆಗೆ ಯಾವ ಪ್ರಕಾರ ಜಗದ ನಿಧಿಯನ್ನು ಜಗಕ್ಕರ್ಪಿಸುತ್ತಾರೆ, ತಮ್ಮಯ ನಿಧಿಯಲ್ಲಿ ತಾವು ಮಾಡಿ ಏನು ಮಾಡ್ತಾ ಇದ್ರು ಅವರು? ತಮಗಂತೂ ಒಂದು ವೇಳೆ ಬಹಳಷ್ಟು ಪೂರ್ವಬದ್ಧ ಪಾಪದ ಉದಯದಿಂದ ಅಸಹತಾವು ಉತ್ಪನ್ನವಾಗಿದ್ದರೆ ಮತ್ತು ಅವನಿಗಂತೂ ಯಾವನಿಗೆ ಯಾವ ಮಿಥ್ಯಾದೃಷ್ಟಿ ಅದನ್ನಲ್ಲ ಅವನಿಗೆ ಬಹಳಷ್ಟು ಪೂರ್ವ ಪುಣ್ಯದ ಉದಯದಿಂದ ಒಂದಿಷ್ಟು ಸಾತಾವು ಉತ್ಪನ್ನವಾಗಿದ್ದರೂ ಕೂಡ ಆ ಉದಯಾವಸ್ಥೆಯ ವಿಚಾರ ಮಾಡಿ ತಾವು ಧರ್ಮದಲ್ಲಿ ಆಕುಲತೆಯನ್ನು ಮಾಡಬಾರದು. ಇವನಿಗೆ ಬಹಳಷ್ಟು ಪೂರ್ವಬದ್ಧ ಪಾಪದ ಉದಯ ಇದೆ, ಅವನಿಗೆ ಬಹಳಷ್ಟು ಪೂರ್ವಬದ್ಧ ಪುಣ್ಯದ ಉದಯದಿಂದ ಸ್ವಲ್ಪ ಸಾತಾಗಿದೆ. ಸುತ್ತಮುತ್ತಿಗೆಲ್ಲ ರೇಂಜ್ ಅವೇ ಕಾಣಿಸ್ತದೆ. ಅಂದ್ರೆ ಇದರಲ್ಲಿ ಎಷ್ಟು ನಮ್ಮದು ಉದ್ಯಮ ಆಗ್ತಿದೆ ಅಷ್ಟಷ್ಟು ಅದು ಸ್ಪಷ್ಟ ಆಗ್ತಿದೆ. ನಮ್ಮಲ್ಲಿ ತತ್ವದೊಳಗೆ, ನಮ್ಮ ಜ್ಞಾನದಲ್ಲಿ ತತ್ವದೊಳಗೆ ಉದ್ಯಮ ಎಷ್ಟೆಷ್ಟು ಅಧಿಕ ಆದೀತು ಅಷ್ಟಷ್ಟು ನಮ್ಮ ಯಥಾರ್ಥ ಜ್ಞಾನ ಆ ಅಯಥಾರ್ಥತೆಯನ್ನು ತಕ್ಷಣ ಗ್ರಹಣ ಮಾಡ್ತಿದೆ, ನೋಡ್ತಿದೆ, ಕಂಡು ಬರ್ತಿದೆ. ಹೌದು ಅಥವಾ ಇಲ್ಲ? ಅದು ಒಂದು ಭೂಮಿಕಾ ಈ ಜೀವದ ಜೀವನದೊಳಗೆ ಬರೋದ್ರೆ ಆಮೇಲೆ ಅಲ್ಲಿ ಸೋಲದಿದ್ದರೆ ಈ ಜೀವದ ಉನ್ನತಿ ಶುರು.
ಅದಕ್ಕೆ ಮೊನ್ನೆ ಕಲಷ್ಟೀಕಾದೊಳಗೆ ಹೇಳಿತು, ಇಲ್ಲಿಂದ ಮುಂದೆ ಸಾಕ್ಷಾತ್ ಮೋಕ್ಷಕ್ಕೆ ಹೋಗುವವರೆಗೆ ಎಲ್ಲ ಇರೋದು. ಸ್ವಭಾವ ಇರೋದು, ವಿಭಾವ ಇರೋದು, ಕರ್ಮ ಇರೋದು, ಅಜ್ಞಾನಿಗಳ ಸಂಯೋಗ ಇರೋದು. ಇಲ್ಲಿಂದ ಮುಂದೆ ಅರ್ಥಾತ್ ಸಮ್ಯಕ್ತ್ವ ಸನ್ಮುಖ ಯಾವ ಜೀವ ಇನ್ನೂ ಮಿಥ್ಯಾದೃಷ್ಟಿ ಇದ್ದಾನೆ, ಆದರೆ ಸಮ್ಯಕ್ತ್ವದ ಸಲುವಾಗಿ ಪ್ರಯತ್ನ ಮಾಡ್ತಾ ಇದ್ದಾನೆ, ಅಲ್ಲಿಂದ ಹಿಡ್ಕೊಂಡು ಸಾಕ್ಷಾತ್ ಮೋಕ್ಷಕ್ಕೆ ತಲುಪುವವರೆಗೆ ಇವೆಲ್ಲದರ ಮಧ್ಯದಲ್ಲೇ ಇರಬೇಕು. ಅದಕ್ಕೆ ಧರ್ಮದಲ್ಲಿ ವ್ಯಾಕುಲ ಆಗಬೇಡ ಅಂತ ಹೇಳಿ ಬಂತಂದ್ರೆ